ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೇ, ಕೊನೆಯ ಚಾಪ್ಟರ್ಗೆ ಬಂದೇ ಬಿಟ್ವಿ. ನೋಡ್ತಾ ನೋಡ್ತಾ ಟೈಮ್ ಕಳೆದೇ ಹೋಯಿತು ಅಲ್ವಾ? ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮ ಸೆಕೆಂಡ್ PUC ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿರುವಂತಹ 10ನೇ ಚಾಪ್ಟರ್ ವಿಚ್ ಇಸ್ ಬಯೋಮಾಲಿಕ್ಯೂಲ್ಸನ್ನು KCT ಪರ್ಸ್ಪೆಕ್ಟಿವಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಾನು ಪ್ರತಿ ಬಾರಿ ಹೇಳಿದ ಹಾಗೆ ಪೆನ್ನು ಬುಕ್ ರೆಡಿ ಮಾಡ್ಕೊಂಡಿರಿ. ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ, ನೀವು ಕೂಡ ಕಲಿತಾ ಹೋಗ್ತಾರೆ. ಓಕೆನಾ ಮಕ್ಕಳೇ? ಎಸ್, ಸಾಕಷ್ಟು ನಮ್ಮ ಮಕ್ಕಳಿಗೆ ಈ ಒಂದು ಚಾಪ್ಟರ್ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಬಟ್ ಇದು ನೆಗ್ಲೆಕ್ಟ್ ಮಾಡುವಂಥ ಚಾಪ್ಟರ್ ಅಲ್ಲವೇ ಅಲ್ಲ. ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರುವಂಥ ಸ್ಟೂಡೆಂಟ್ಸ್, ಬಯಾಲಜಿ ತೊಗೊಂಡಿರುವಂಥ ಸ್ಟೂಡೆಂಟ್ಸ್ಗೆ ದಿಸ್ ಇಸ್ ಜಸ್ಟ್ ಲೈಕ್ ಅ ರಿಪಿಟೇಷನ್ ಆಫ್ ದ ಬಯಾಲಜಿ ಕ್ಲಾಸಸ್. ಯಾಕೆ ಅಂತಂದರೆ ಬಯಾಲಜಿಲೂ ಸಹ ಇದೇ ಚಾಪ್ಟರ್ ಇದೆ ಆ್ಯಂಡ್ ಆಲ್ಮೋಸ್ಟ್ ಸೇಮ್ ಕಾಂಟೆಂಟೇ ಇದೆ. ಸೊ CS ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರ ದಯವಿಟ್ಟು ಈ ಚಾಪ್ಟರ್ನ ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಈ ಚಾಪ್ಟರಿಂದ ನಿಮಗೆ ತುಂಬ ವೇಟೇಜ್ ಬರುತ್ತೆ, ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಆಗಿರ್ಬೋದು, ನಿಮ್ಮ KCT ಎಕ್ಸಾಮ್ಗಾದರೂ ಆಗಿರ್ಬೋದು. ಓಕೆನಾ? ಸೊ ಇವತ್ತು ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ನಾವು ದಿ ಎಂಟೈರ್ ಸಮ್ಮರಿ ಆಫ್ ದ ಚಾಪ್ಟರ್ ಅಂತಂದರೆ, ಈ ಎಂಟೈರ್ ಚಾಪ್ಟ್ರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಯಾವ್ಯಾವ ಬಾರಿ ಎಷ್ಟೆಷ್ಟು ಪ್ರಶ್ನೆಗಳು ಕೇಳಿದರೋ ಆ ಒಂದು ಕಾನ್ಸೆಪ್ಟ್ಸ್ಗಳನ್ನ ಮತ್ತೊಮ್ಮೆ ಮೆಲ್ಕು ಹಾಕ್ತಾ ಹೋಗೋಣ. ಅದರ ನಂತರ PYQಸ್ನ ಸಾಲ್ವ್ ಮಾಡೋಣ, ಸ್ಟಾರ್ಟಿಂಗ್ ಫ್ರಮ್ 2023 ಅಪ್ ಟಿಲ್ 2025. ಓಕೆನಾ? ಸೊ 2021ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ಎಷ್ಟು ಕ್ವೆಶನ್ಸ್ನ ಕೇಳಿದರೋ ಆ್ಯಂಡ್ ಯಾವ್ಯಾವ ಕಾನ್ಸೆಪ್ಟ್ಸ್ ಬಗ್ಗೆ ಕೇಳಿದಾರೋ ಅವೆಲ್ಲವನ್ನೂ ಸಹ ಮತ್ತೊಮ್ಮೆ ನಾವು ಓದ್ತಾ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ ಮಕ್ಕಳೇ? ಸೊ ಇವಾಗ ಸಮರಿ ಕಡೆ ನೋಡ್ತೀವಿ ಅಂತಂದರೆ, ಮೊದಲನೇದಾಗಿ ಬರುವಂಥದ್ದು ನಮಗೆ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಬಗ್ಗೆ ತಿಳ್ಕೊಬೇಕು. ಅಂತಂದರೆ ಕಾರ್ಬೋಹೈಡ್ರೇಟ್ಸಲ್ಲಿ ನಿಮಗೆ ಮೇಯ್ನಾಗಿ ಕೇಳುವಂಥದ್ದು ಈ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್ ಹೇಗೆ ಎಲುಸಿಡೇಟ್ ಮಾಡಿದ್ರು. ಗ್ಲೂಕೋಸ್ ಸ್ಟ್ರಕ್ಚರ್ ಇನಿಷಿಯಲಿ ಗೊತ್ತಿರಲಿಲ್ಲ ಸಾಕಷ್ಟು ಜನಕ್ಕೆ, ಜಸ್ಟ್ ಜನರಲ್ ಫಾರ್ಮುಲಾ ಅಷ್ಟೇ ಗೊತ್ತಿತ್ತು. ಬಟ್ ಅದು ಯಾವ ರೀತಿ ಇದೆ, ಯಾವ್ಯಾವ ಫಂಕ್ಷನಲ್ ಗ್ರೂಪ್ ಇದೆ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಪ್ರೂವ್ ಮಾಡೋದಕ್ಕೆ ಅಂತೇಳಿ ನಾನಾ ರೀತಿಯ ರಿಯಾಕ್ಷನ್ಸ್ಗಳನ್ನ ಮಾಡ್ತಾ ಹೋದರು. ಓಕೆನಾ? ಈಗ ಒಂದೊಂದಾಗೆ ನಿಮಗೆ ಮತ್ತೊಮ್ಮೆ ಹೇಳ್ಕೊಡ್ತೀವಿ. ಒನ್ ಶಾರ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ, ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಸೊ ಮೊದಲನೇ ಪಾಯಿಂಟ್ ಏನು ಹೇಳುತ್ತೆ, ದಟ್ ಗ್ಲೂಕೋಸ್ ಇಸ್ ಅ ಆಲ್ಡೋಹೆಕ್ಸೋಸ್. ಗ್ಲೂಕೋಸ್ ಇಸ್ ಅ ಆಲ್ಡೋಹೆಕ್ಸೋಸ್. ಆಲ್ಡೋಹೆಕ್ಸೋಸ್ ಅಂತಂದರೆ ಇಟ್ ಈಸ್ ಕಂಟೈನಿಂಗ್ ಅ ಫಂಕ್ಷನಲ್ ಗ್ರೂಪ್ ವಿಚ್ ಇಸ್ ಅನ್ ಆಲ್ಡಿಹೈಡ್. ಹಾಗೆ ಇದಕ್ಕೆ 6 ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ, ಅದಕ್ಕೆ ಇದನ್ನು ಆಲ್ಡೋಹೆಕ್ಸೋಸ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್ ಅಲ್ವಾ? ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೆಕ್ಸ್ಟ್ರೋಸ್. ಡೆಕ್ಸ್ಟ್ರೋಸ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ದೆ? ಡೆಕ್ಸ್ಟ್ರೋಸ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಇಟ್ ವಿಲ್ ರೊಟೇಟ್ ದ ಪ್ಲೇನ್ ಪೋಲರೈಸ್ ಲೈಟ್ ಟುವರ್ಡ್ಸ್ ದ ರೈಟ್ ಹ್ಯಾಂಡ್ ಸೈಡ್ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಟರ್ನ್ ಮಾಡುವಂಥ ಕೆಪಾಸಿಟಿ ಇರುವಂಥ ಅಥವಾ ಆಪ್ಟಿಕಲ್ ಆಕ್ಟಿವಿಟಿ ಹೊಂದಿರುವಂತಹ ಒಂದು ಸಬ್ಸ್ಟೆನ್ಸ್ ಆಗಿರೋ ಕಾರಣದಿಂದ ದಿಸ್ ಇಸ್ ಕಾಲ್ಡ್ ಆಸ್ ಡೆಕ್ಸ್ಟ್. ಅಂತಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್, ಡೆಕ್ಸ್ಟ್ರೋಸ್. ಓಕೆನಾ? ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇಟ್ ಈಸ್ ದ ಮೊನೋಮರ್ ಆಫ್ ಮೆನಿ ಆಫ್ ದ ಲಾರ್ಜ್ ಕಾರ್ಬೋಹೈಡ್ರೇಟ್ಸ್. ಅಂತಂದರೆ ಈ ಗ್ಲೂಕೋಸ್ ಅನ್ನುವಂಥದ್ದು ಒಂದು ಮೋನೋಮರ್ ಆಗಿರುತ್ತೆ, ಅಂದರೆ ಬಿಲ್ಡಿಂಗ್ ಬ್ಲಾಕ್ ಆಗಿರುತ್ತೆ ಫಾರ್ ಆಲ್ ದ ಲಾರ್ಜರ್ ಕಾರ್ಬೋಹೈಡ್ರೇಟ್ಸ್. ಯಾವ್ದು? ನಿಮ್ಮ ಸ್ಟಾರ್ಚ್ ಆಗಿರ್ಬೋದು, ನಿಮ್ಮ ಸೆಲ್ಯುಲೋಸ್ ಆಗಿರ್ಬೋದು, ಇವೆಲ್ಲದಕ್ಕೂ ಸಹ ನಿಮಗೆ ನಿಮ್ಮ ಒಂದು ಗ್ಲೂಕೋಸ್ ವಿಲ್ ಆ್ಯಕ್ಟ್ ಆಸ್ ಅ ಬಿಲ್ಡಿಂಗ್ ಬ್ಲಾಕ್ ಅಥವಾ ಮೋನೋಮರ್. ನೋಡಿ ಇಲ್ಲಿ, ಇಟ್ ಆ್ಯಕ್ಟ್ಸ್ ಆಸ್ ಅ ಮೋನೋಮರ್. ಹಾಗೆ ಇಟ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಆನ್ ಅರ್ತ್ ಅಲ್ವಾ? ನೀವು ಎಲ್ಲೆಲ್ಲಿ ನೋಡ್ತಿರೋ ಅಲ್ಲಲ್ಲಿ ನಿಮಗೆ ಗ್ಲೂಕೋಸ್ನ ಕಾಣ್ತಾ ಬರ್ಬೋದು. ಆ್ಯಂಡ್ ಇಟ್ ಹ್ಯಾಸ್ ಅ ಜನರಲ್ ಫಾರ್ಮುಲಾ ಆಫ್ C6H12O6. ಗೊತ್ತೇ ಇದೆ ನಮಗೆ. ಹೇಗೆ ನಾವು ಇದನ್ನು ಎಲಿಸಿಡೇಟ್ ಮಾಡಿದ್ವಿ? CxH2OY. ಕರೆಕ್ಟ್ ಅಲ್ವಾ ಮಕ್ಕಳೇ? CxH2OY. ಈ ಒಂದು ಫಾರ್ಮುಲಾ ಮುಖಾಂತರ ನಾವು ಹೇಳ್ಬೋದು ದಟ್ ಈ ಒಂದು ಕಾಂಪೌಂಡ್ ಕಾರ್ಬೋಹೈಡ್ರೇಟು ಅಲ್ವಾ ಅಂತ ಹೇಳಿ. ಅಂದರೆ ಮೋಸ್ಟ್ ಆಫ್ ದ ಕೇಸಸಲ್ಲಿ, ಕೆಲವೊಂದು ಕೇಸಸಲ್ಲಿ ಇದೇ ಫಾರ್ಮುಲಾ ಹೊಂದಿದ್ರು ಅದು ಕಾರ್ಬೋಹೈಡ್ರೇಟ್ ಆಗಿರಲ್ಲ, ಅಥವಾ ಬೇರೊಂದು ಫಾರ್ಮುಲಾ ಹೊಂದಿದ್ರು ಅದು ಕಾರ್ಬೋಹೈಡ್ರೇಟ್ ಆಗಿರ್ಬೋದು. ಎಕ್ಸಾಂಪಲ್ಗಳು ಯಾವುದು? ಅಸಿಟಿಕ್ ಆ್ಯಸಿಡ್ ಹಾಗೂ ರ್ಯಾಮ್ನೋಸ್. ಕರೆಕ್ಟ್ ಅಲ್ವಾ? ಅಸಿಟಿಕ್ ಆ್ಯಸಿಡ್ ಇಟ್ ಇಸ್ ನಾಟ್ ಅ ಕಾರ್ಬೋಹೈಡ್ರೇಟ್, ಬಟ್ ಅದೇ ಒಂದು ಫಾರ್ಮುಲಾಗೆ ಹೊಂದುತ್ತೆ. ಹಾಗೆ ರ್ಯಾಮ್ನೋಸ್ ಇಸ್ ಅ ಶುಗರ್, ಕಾರ್ಬೋಹೈಡ್ರೇಟ್, ಬಟ್ ಈ ಒಂದು ಫಾರ್ಮುಲಾಗೆ ಅಥವಾ ಈ ಒಂದು ರೆಪ್ರೆಸೆಂಟೇಷನ್ಗೆ ಹೊಂದಲ್ಲ ಅಲ್ವಾ? ಸೊ ನಿಮಗೆ KCT ಪರ್ಸ್ಪೆಕ್ಟಿವ್ಗೆ ಅಂತ ಬಂದಾಗ ದಯವಿಟ್ಟು ಎಲ್ಲ ಇಂಡಿವಿಜುವಲ್ ಪಾಯಿಂಟ್ಸನ್ನ ಫೋಕಸ್ ಮಾಡ್ತಾ ಹೋಗಬೇಕು. ಓಕೆ? ಹಾಗೆ ಈಗ ಗ್ಲೂಕೋಸ್ ಸ್ಟ್ರಕ್ಚರ್ನ ಹೇಗೆ ಎಲುಸಿಡೇಟ್ ಮಾಡಿದ್ರು, ಏನಿದೆ ಗ್ಲೂಕೋಸಲ್ಲಿ, ಗ್ಲೂಕೋಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿ ಹೇಗೆ ಕಂಡಿಡಿದ್ರು ಅಂತಂದರೆ 6 ರಿಯಾಕ್ಷನ್ಗಳಿದ್ದಾವೆ. ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಫಸ್ಟ್ ಏನು ಮಾಡಿದ್ರು ಅವರು,
ಆನ್ ಪ್ರೊಲಾಂಗ್ಡ್ ಹೀಟಿಂಗ್ ವಿತ್ ಹೈಡ್ರೋಜನ್ ಅಯೋಡೈಡ್ ಇಟ್ ಫಾರ್ಮ್ಡ್ ಎನ್ ಹೆಕ್ಸೇನ್ ಅಂತಂದರೆ ನಮ್ಮ ಗ್ಲೂಕೋಸನ್ನು ಹೈಡ್ರೋಜನ್ ಅಯೋಡೈಡ್ ಜೊತೆಗೆ ಹೀಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಪ್ರೊಲಾಂಗ್ಡ್ ಹೀಟಿಂಗ್ ಅಂತಂದರೆ ಒಂದು ಸಾಕಷ್ಟು ಟೈಮ್ ತೊಗೊಂಡು ಹೀಟ್ ಮಾಡಿದಾಗ ನಮಗೆ ಸಿಕ್ಕಿದ್ದೇನು, ನಮಗೆ ಎನ್ ಹೆಕ್ಸೇನ್, ನಾರ್ಮಲ್ ಹೆಕ್ಸೇನ್, ಒಂದು ಸಿಂಗಲ್ ಚೈನಲ್ಲಿರುವಂತಹ ಒಂದು ಹೆಕ್ಸೇನ್. ಸೊ ಇದರಿಂದ ಏನು ಕನ್ಫರ್ಮ್ ಆಯಿತು ದಟ್ ಗ್ಲೂಕೋಸ್ ಸ್ಟ್ರಕ್ಚರು ಸ್ಟ್ರೇಟ್ ಆಗಿರಬಹುದು, ಸ್ಟ್ರೇಟ್ ಚೈನ್ ಆಗಿರಬಹುದು ಅಂತ ಹೇಳಿ. ಮೊದಲನೇ ಜಸ್ಟಿಫಿಕೇಶನ್. ಎರಡನೇ ಜಸ್ಟಿಫಿಕೇಶನ್ಗೆ ಹೋಗೋಣ. ಎರಡನೇದು ಏನು ಹೇಳುತ್ತೆ, ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ ಟು ಫಾರ್ಮ್ ಆಕ್ಸೈಮ್. ಗ್ಲೂಕೋಸು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಇಸ್ ಫಾರ್ಮಿಂಗ್ ಎನ್ ಆಕ್ಸೈಮ್. ಮೊದಲನೇ ಪಾಯಿಂಟ್. ಎರಡನೇದು ಆ್ಯಂಡ್ ಆಡ್ಸ್ ಅ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಸಯನೈಡ್ ಟು ಫಾರ್ಮ್ ಸಯನೋಹೈಡ್ರಿನ್. ನೋಡಿ ಇಲ್ಲಿ ಮೊದಲನೇದಾಗಿ ಗ್ಲೂಕೋಸನ್ನು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ಟ್ರೀಟ್ ಮಾಡಿದಾಗ ಏನಾಯಿತು, ಒಂದು ಆಕ್ಸೈಮ್ ಒಬ್ಟೇನ್ ಆಯಿತು. ಹಾಗೆ ಅದೇ ಗ್ಲೂಕೋಸನ್ನು ನಾವು ಹೈಡ್ರೋಜನ್ ಸಯನೈಡ್ ಜೊತೆ ಟ್ರೀಟ್ ಮಾಡಿದಾಗ ಇಟ್ ಫಾರ್ಮ್ಡ್ ಸಯನೋಹೈಡ್ರಿನ್. ಇದರಿಂದ ಯಾವ ಒಂದು ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಹೇಳಿದ್ವಿ, ಇದರಿಂದ ಒಂದು ಕನ್ಫರ್ಮ್ ಆಗುತ್ತೆ ದ್ಯಾಟ್ ದಿಸ್ ಕಂಟೈನ್ಸ್ ಕಾರ್ಬೊನಿಲ್ ಗ್ರೂಪ್ C double bond O. Okay, so this confirms the presence of the carbonyl group. ಮೊದಲನೇದಾಗಿ that it is having a straight chain ಅಂತ ಗೊತ್ತಾಯಿತು, ಕರೆಕ್ಟ್ ಅಲ್ವಾ? It is having a straight chain. ಮೊದಲನೇ ಜಸ್ಟಿಫಿಕೇಶನ್. ಎರಡನೇ ಜಸ್ಟಿಫಿಕೇಶನ್ ಏನು ಹೇಳುತ್ತೆ, ದಿಸ್ ಇಸ್ ಹ್ಯಾವಿಂಗ್ ಅಥವಾ ಗ್ಲೂಕೋಸ್ ಅಲ್ಲಿ ನಮಗೆ ಕಾರ್ಬೊನಿಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಹೇಳಿ ಗೊತ್ತಾಯಿತು. ಓಕೆನಾ, ಎರಡನೇದಾಯಿತು. ಈಗ ನೆಕ್ಸ್ಟ್ ಏನು ನೋಡೋದು, ಮೂರನೇದೇನು ಹೇಳುತ್ತೆ ಅಂತಂದರೆ ಗ್ಲೂಕೋಸ್ ಗೆಟ್ಸ್ ಆಕ್ಸಿಡೈಸ್ಡ್ ಟು 6 ಕಾರ್ಬನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಫಾರ್ ಎಕ್ಸಾಂಪಲ್ ಗ್ಲೂಕೋನಿಕ್ ಆ್ಯಸಿಡ್. ಓಕೆ, ಸೊ ಗ್ಲೂಕೋಸ್ ಗೆಟ್ಸ್ ಆಕ್ಸಿಡೈಸ್ಡ್ ಟು 6 ಕಾರ್ಬನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಲೈಕ್ ಗ್ಲೂಕೋನಿಕ್ ಆ್ಯಸಿಡ್ ಆನ್ ರಿಯಾಕ್ಷನ್ ವಿತ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವುದು? ಬ್ರೋಮಿನ್ ವಾಟರ್. ನಾವು ಇವಾಗ ಏನಾಗುತ್ತೆ, ದಿಸ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ಅನ್ ಆಲ್ಡಿಹೈಡ್ ಗ್ರೂಪ್. ಮುಂಚಿನ ಪಾಯಿಂಟಲ್ಲಿ ಒಂದು ಕಾರ್ಬನಿಲ್ ಗ್ರೂಪ್ ಇದೆ ಅಂತ ಹೇಳಿದ್ವಿ, ಬಟ್ ಯಾವುದು? ಆಲ್ಡಿಹೈಡಾ, ಕೀಟೋನಾ, ಯಾವುದು? ನಾವು ಬೈ ಪರ್ಫಾರ್ಮಿಂಗ್ ದಿಸ್ ಆಕ್ಸಿಡೇಷನ್ ರಿಯಾಕ್ಷನ್ ನಮಗೇನು ಕನ್ಫರ್ಮ್ ಆಗುತ್ತೆ ದ್ಯಾಟ್ ಇಲ್ಲಿ ಇರುವಂತಹ ಕಾರ್ಬನಿಲ್ ಗ್ರೂಪ್ ಇಸ್ ಅ ಆಲ್ಡಿಹೈಡ್ ಗ್ರೂಪ್. ನೋಡಿ ಇಲ್ಲಿ, ದಿಸ್ ಇಂಡಿಕೇಟ್ಸ್ ದಟ್ ದ ಕಾರ್ಬನಿಲ್ ಗ್ರೂಪ್ ಇಸ್ ಪ್ರೆಸೆಂಟ್ ಆಸ್ ಅನ್ ಆಲ್ಡಿಹೈಡ್ ಗ್ರೂಪ್. ಓಕೆನಾ, ದಿಸ್ ಇಸ್ ಪ್ರೆಸೆಂಟ್ ಆಸ್ ಅನ್ ಆಲ್ಡಿಹೈಡ್ ಗ್ರೂಪ್. ನೋಡಿ ಇಲ್ಲಿ ಸೇಮ್ ಬ್ರೋಮಿನ್ ವಾಟರ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀರಾ, ಬ್ರೋಮಿನ್ ವಾಟರ್ ಜೊತೆ ಟ್ರೀಟ್ ಮಾಡಿದಾಗ ನಿಮಗೊಂದು ಗ್ಲೂಕೋನಿಕ್ ಆ್ಯಸಿಡ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಮಗಿರುವಂತಹ ಪ್ರಾಡಕ್ಟ್ ಏನು ಫಾರ್ಮ್ ಆಯಿತು, ದಿಸ್ ಕುಡ್ ಬಿ ಎನ್ ಆಲ್ಡಿಹೈಡ್ ಗ್ರೂಪ್ ಅಂತ ಹೇಳಿ ಕನ್ಫರ್ಮ್ ಆಯಿತು, ಕರೆಕ್ಟ್ ಅಲ್ವಾ? ಮೂರನೇ ವೆರಿಫಿಕೇಷನ್ ಅಂತ ಹೇಳ್ಬೋದು, ಅಥವಾ ಜಸ್ಟಿಫಿಕೇಷನ್ ಅಂತ ಹೇಳ್ಬೋದು. ಈಗ ಮೂರನೇದಾಯಿತು ಮಕ್ಕಳೇ. ನಾಲ್ಕನೇದು ಏನಿದೆ, acetylation of glucose with acetic anhydride gives glucose pentaacetate, which confirms the presence of what? Hydroxyl groups. ಈಗ ಗ್ಲೂಕೋಸ್ ಸ್ಟ್ರೇಟ್ ಚೈನ್ ಇದೆ ಅಂತ ಗೊತ್ತಾಯಿತು, ಕಾರ್ಬನಿಲ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು, ಆ್ಯಂಡ್ ಪರ್ಟಿಕ್ಯುಲರ್ಲಿ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ ಅಂತ ಗೊತ್ತಾಯಿತು. ಆ್ಯಂಡ್ ಈ ಆಲ್ಡಿಹೈಡ್ ಗ್ರೂಪ್ ಜೊತೆಗೆ ಏನಿರುತ್ತಾ? ಎಸ್, ಜೊತೆಗಿರುವಂಥದ್ದು ನಮ್ಮ ಹೈಡ್ರಾಕ್ಸಿಲ್ ಗ್ರೂಪ್. ಹೇಗೆ ಗೊತ್ತಾಯಿತು? ಬೈ ಟ್ರೀಟಿಂಗ್ ದ್ಯಾಟ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್. ಅಸಿಟೈಲೇಷನ್ ಮಾಡಿದಾಗ ನಮಗೇನು ಗೊತ್ತಾಯಿತು, ನಮಗೆ ದಟ್ ಈ ಒಂದು ಗ್ಲೂಕೋಸ್ ಸ್ಟ್ರಕ್ಚರಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಸಹ ಪ್ರೆಸೆಂಟ್ ಇದೆ ಅಂತ ಹೇಳಿ. ಓಕೆ, ನೋಡಿ ಇಲ್ಲಿ, ಅಸಿಟೈಲೇಷನ್ ಆಫ್ ಗ್ಲೂಕೋಸ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್ ಗಿವ್ಸ್ ಗ್ಲೂಕೋಸ್ ಪೆಂಟಾಅಸಿಟೇಟ್, ವಿಚ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ವಾಟ್? ಹೈಡ್ರಾಕ್ಸಿಲ್ ಗ್ರೂಪ್. ಓಕೆನಾ, ಗ್ಲೂಕೋಸ್ ಸ್ಟ್ರಕ್ಚರಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ ಅಂತ ಹೇಳಿ ಹೀಗೆ ಗೊತ್ತಾಯಿತು. ಸಿನ್ಸ್ ಇಟ್ ಟೇಕ್ಸ್ ದಿಸ್ ಆಸ್ ಅ ಸ್ಟೇಬಲ್ ಕಾಂಪೌಂಡ್, ಸೊ 5 ಹೈಡ್ರಾಕ್ಸಿಲ್ ಗ್ರೂಪ್ ಶುಡ್ ಬಿ ಅಟ್ಯಾಚ್ ಟು ದ ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಅಂತ ಹೇಳಿ ಗೊತ್ತಾಯಿತು. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಹೀಗಿರುತ್ತೆ ಅಂತ ಹೇಳಿ ನಮಗೆ ಇದು ಒಂದು ಜಸ್ಟಿಫಿಕೇಶನ್ ಆಗೋಯ್ತು. ಯಾವಾಗ? ಟ್ರೀಟಿಂಗ್ ದ್ಯಾಟ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್. ಅರ್ಥ ಆಗ್ತಿಲ್ವಾ? ಅಪಾನ್ ಟ್ರೀಟಿಂಗ್ ದ್ಯಾಟ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್ ನಮಗೆ ಗೊತ್ತಾಯಿತು ದಟ್ ಗ್ಲೂಕೋಸ್ ಸ್ಟ್ರಕ್ಚರ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಸಹ ಇದೆ ಅಂತ ಹೇಳಿ. Next justification. On oxidation with a strong oxidizing agent like nitric acid, glucose as well as gluconic acid both yield dicarboxylic acid such as saccharic acid. Okay, so this indicates the presence of primary alcoholic group in the glucose. ಇವಾಗ ನೀವು ಪ್ರಶ್ನೆ ಮಾಡ್ಬೋದು, ಸರ್
ಸ್ಟ್ರೇಟ್ ಚೈನ್ ಇದೆ ಅಂತ ಹೇಳಿದ್ರಿ, ಕಾರ್ಬನಿಲ್ ಗ್ರೂಪ್ ಇದೆ ಅಂತ ಹೇಳಿದ್ರಿ, ಪರ್ಟಿಕ್ಯುಲರ್ಲಿ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ ಅಂತ ಹೇಳಿದ್ರಿ, ಆ್ಯಂಡ್ ಇಲ್ಲಿ ನಮಗೆ ಹೈಡ್ರಾಕ್ಸಿಲ್ ಗ್ರೂಪ್ ಸಹ ಇರುತ್ತೆ ಅಂತ ಹೇಳಿದ್ರಿ. ಅಲಾಂಗ್ ವಿತ್ ದಟ್ ನಮಗೆ ಆಲ್ಕೋಹಾಲಿಕ್ ಗ್ರೂಪ್ ಸಹ ಇರುತ್ತೆ. 6 ಕಾರ್ಬನ್ ಪೊಸಿಷನಲ್ಲಿ ನಿಮಗೆ CH2OH ಅಂತ ಬರೀತೀರಿ, ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ನಮಗೆ ಹೈಡ್ರಾಕ್ಸಿಲ್ ಗ್ರೂಪ್ ಅಥವಾ ಆಲ್ಕೋಹಾಲಿಕ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಹೇಳಿ ಇದು ಕನ್ಫರ್ಮ್ ಮಾಡ್ತಾ ಇರೋದು. ನೋಡಿ ಇಲ್ಲಿ, this upon oxidation gives you saccharic acid. This upon oxidation also gives you saccharic acid. ನೈಟ್ರಿಕ್ ಆಸಿಡ್ ಅನ್ನುವಂಥ ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿಕೊಂಡಾಗ ಯು ಟೆನ್ ಟು ಸಿ ಸ್ಯಾಕರಿಕ್ ಆಸಿಡ್. ಅರ್ಥ ಆಗ್ತಿಲ್ವಾ? ಸೊ ಇವಿಷ್ಟು ಜಸ್ಟಿಫಿಕೇಶನ್ಗಳಾಗಿತ್ತು ಗ್ಲೂಕೋಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ಈಗ ನೆಕ್ಸ್ಟ್ ನೋಡೋದಾದರೆ, ಸೊ ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟ್ ನಮಗೆ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ನೋಡಿ ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಅಂದರೆ ಏನಂತ ಹೇಳಿದೆ? ನ್ಯೂಕ್ಲಿಕ್ ಆಸಿಡ್ ಅನ್ನೋದು ಒಂದು ಬಯೋಮಾಲಿಕ್ಯೂಲ್ ವಿಚ್ ಟ್ರಾನ್ಸ್ಫರ್ ದ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಜನರೇಷನ್ ಟು ಅನದರ್, ಕರೆಕ್ಟ್ ಅಲ್ವಾ? ನಿಮ್ಮ ಒಂದು ಸೆಲ್ಲಲ್ಲಿರುವಂತಹ ಏನು ಜೆನೆಟಿಕ್ ಇನ್ಫಾರ್ಮೇಷನನ್ನು ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಪಾಸ್ ಮಾಡೋದೇ ನಿಮ್ಮ ನ್ಯೂಕ್ಲಿಕ್ ಆಸಿಡ್, ಕರೆಕ್ಟ್ ಅಲ್ವಾ? ಬಟ್ ಈ ನ್ಯೂಕ್ಲಿಕ್ ಆಸಿಡಲ್ಲಿ ಏನೇನಿದೆ ಆ್ಯಂಡ್ ಈ ನ್ಯೂಕ್ಲಿಕ್ ಆಸಿಡ್ ಜೊತೆಗೆ ಏನೇನು ಬರಬಹುದು ಅಂತ ಹೇಳಿ ಇಲ್ಲಿ ಮತ್ತೊಮ್ಮೆ ಮೆಲುಕು ಹಾಕ್ತಾ ಹೋಗೋಣ. ಒನ್ ಶಾರ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ, ಮತ್ತೊಮ್ಮೆ ತಿಳ್ಕೊಳ್ತಾ ಹೋಗೋಣ. ನೋಡಿ ಮಕ್ಕಳೇ, ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಅಂತ ಬಂದಾಗ ಇಟ್ ಇಸ್ ಬೇಸಿಕಲಿ ನಮ್ಮ ಹ್ಯೂಮನ್ ಬಾಡಿ ಇರೋದು DNA, ವೈರಸ್ಗಳಿರೋದು RNA, ಕರೆಕ್ಟ್ ಅಲ್ವಾ? ಸೊ ಈಗ ಹ್ಯೂಮನ್ ಬಾಡಿಯಲ್ಲಿ DNA ಇದೆ ಅಂತಂದರೆ ಈ DNA ನಾನು ಬ್ರೇಕ್ ಡೌನ್ ಮಾಡ್ತೀನಿ ಅಂತಂದರೆ ಏನೇನು ಸಿಗಬಹುದು ಅಥವಾ ಏನರಿಂದ ಮಾಡಿರಬಹುದು ಅಂತ ಹೇಳಿ ಅಂತಂದರೆ, ಅಪಾನ್ ಹೈಡ್ರಾಲಿಸಿಸ್ ಆಫ್ DNA ಐ ಗೆಟ್ ಸರ್ಟನ್ ಥಿಂಗ್ಸ್. ಹಾಗೆ ಅಪಾನ್ ಹೈಡ್ರಾಲಿಸಿಸ್ ಆಫ್ RNA ಐ ಗೆಟ್ ಸರ್ಟನ್ ಥಿಂಗ್ಸ್. ಆ ಸರ್ಟನ್ ಥಿಂಗ್ಸ್ ಏನು ಅಂತ ಹೇಳಿ ಮತ್ತೊಮ್ಮೆ ತಿಳ್ಕೊಳ್ತಾ ಹೋಗೋಣ. DNA ನಾನು ಬ್ರೇಕ್ ಡೌನ್ ಮಾಡಿದಾಗ ನನಗೆ 3 ಕಾಂಪೊನೆಂಟ್ ಸಿಗುತ್ತೆ. ಒಂದು ಪೆಂಟೋಸ್ ಶುಗರ್, ಮತ್ತೊಂದು ಆರ್ಥೋಫಾಸ್ಫರಿಕ್ ಆ್ಯಸಿಡ್, ಮತ್ತೊಂದು ನೈಟ್ರೋಜನ್ ಬೇಸ್. ಮತ್ತೊಮ್ಮೆ ಹೇಳ್ತೀನಿ ಕೇಳಿಲಿ, ಒಂದು ಪೆಂಟೋಸ್ ಶುಗರ್, ಒಂದು ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಅಥವಾ ಫಾಸ್ಫರಿಕ್ ಆ್ಯಸಿಡ್, ಮತ್ತೊಂದು ನೈಟ್ರೋಜನ್ ಬೇಸ್. ಸೇಮ್ ಅದೇ ರೀತಿ ನಮಗೆ ನಮ್ಮ RNAಲ್ಲೂ ಸಹ ಅದೇ ಸೇಮ್ ಕಾಂಪೊನೆಂಟ್ಸ್. ಓಕೆನಾ? ಈಗ ಚೇಂಜ್ ಆಗೋದು ಏನಪ್ಪ ಅಂತಿದ್ಲಿ ಅಂತಂದರೆ, ನಮ್ಮ DNA ಹಾಗೂ RNA ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇಟ್ ಈಸ್ ಅಬೌಟ್ ಶುಗರ್ ಮಾಯಿಟಿ, ಶುಗರ್ ಎಂಟಿಟಿ. ಓಕೆ, ಈ RNAಲಿ ನಮಗೆ ರೈಬೋಸ್ ಶುಗರ್ ಸಿಕ್ಕಿದ್ರೆ ನಮ್ಮ DNA ನಮಗೆ ಡಿಆಕ್ಸಿ ರೈಬೋಸ್ ಶುಗರ್, DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿ ಅದಕ್ಕೆ ಕರೆಯೋದು. ಓಕೆ, ನೋಡಿ ಇಲ್ಲಿ ಮತ್ತೊಮ್ಮೆ ಬರೀತೀನಿ. DNA ಅಂದರೆ ಏನಾಗಿರುತ್ತೆ? ಇಟ್ ಈಸ್ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್, ಕರೆಕ್ಟ್ ಅಲ್ವಾ? ಹಾಗೆ RNA ಅಂದರೆ ಏನಾಗಿತ್ತು? ಇಟ್ ಇಸ್ ರೈಬೋ ನ್ಯೂಕ್ಲಿಕ್ ಆಸಿಡ್, ಕರೆಕ್ಟ್ ಅಲ್ಲ ಮಕ್ಕಳೇ? ಸೊ ಡಿಆಕ್ಸಿ DNA ರೈಬೋ RNAಲಿ ಏನಕ್ಕೆ ಅಂತಂದರೆ, ನೋಡಿ ಇಲ್ಲಿ ಇವೆರಡೂ ಸಹ ನಿಮಗೆ ನಿಮ್ಮ ಪೆಂಟೋಸ್ ಶುಗರ್ಗಳು. ನಾವು ಎರಡೂ ಪೆಂಟೋಸ್ ಶುಗರ್ ಬಂದ್ಬಿಟ್ಟು ಬೀಟಾ ಫಾರ್ಮಲ್ಲಿದೆ ಆ್ಯಂಡ್ ಡಿ ಫಾರ್ಮಲ್ಲಿದೆ. ಓಕೆ, ಬೀಟಾ ಅಂದ್ರೆ ಏನು, ಡಿ ಅಂದ್ರೆ ಏನು ಅಂತ ಹೇಳಿ ಒನ್ ಶಾರ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ, ಒಮ್ಮೆ ನೋಡ್ಕೊಂಬಿಡಿ. ಓಕೆ, ನಾವು ಬೀಟಾ ಡಿ ರೈಬೋಸ್ ನಮ್ಮ RNAಲಿರುತ್ತೆ, ಹಾಗೆ ಇಲ್ಲಿ ಬೀಟಾ ಡಿ 2 ಡಿಆಕ್ಸಿ ರೈಬೋಸ್ DNA ಇರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನನಗೆ ಆಕ್ಸಿಜನ್ ಗ್ರೂಪ್ ಇದ್ದಾವೆ, 2ನೇ ಪೊಸಿಷನ್ಲಿ ಆಕ್ಸಿಜನ್ ಗ್ರೂಪ್ ಇದೆ. ಬಟ್ ಈ DNA ನನಗೆ ಈ ಆಕ್ಸಿಜನ್ ಗ್ರೂಪ್ ಇರಲ್ಲ. ಅದಕ್ಕೆ ಇದಕ್ಕೆ ಬೀಟಾ ಡಿ ರೈಬೋಸ್, ಇದಕ್ಕೆ ಬೀಟಾ ಡಿ 2 ಡಿಆಕ್ಸಿ ರೈಬೋಸ್ ಅಂತ ಹೇಳಿ ಕರೆಯೋದು. ಸೊ ಮೊದಲನೇ ಪಾಯಿಂಟ್, ಪೆಂಟೋಸ್ ಶುಗರ್ದು ಡಿಫ್ರೆನ್ಸ್ ಗೊತ್ತಾಯಿತು. ಫಾಸ್ಫರಿಕ್ ಆ್ಯಸಿಡ್ ಅಂತ ಬಂದಾಗ ಇಟ್ ಇಸ್ ದ ಸೇಮ್ ಥಿಂಗ್, ಸೇಮ್ ಫಾಸ್ಫರಿಕ್ ಆ್ಯಸಿಡ್ಗಳು. ಓಕೆ, PO4. ಓಕೆ, ಡನ್. ಈಗ ನೈಟ್ರೋಜನ್ ಬೇಸ್ ಕಡೆ ಬಂದಾಗ ನಮಗೆ ನೈಟ್ರೋಜನ್ ಬೇಸ್ ವುಡ್ ಬಿ ಯೋರ್ ATGC ಅಥವಾ AUGC. ATGC ಅಂದರೆ ಏನು ನೋಡಿ ಇಲ್ಲಿ ಮತ್ತೊಮ್ಮೆ ಬರಿತೀನಿ. ನೈಟ್ರೋಜಿನಸ್ ಬೇಸಸ್ ಅಂತ ಬಂದಾಗ ಬೋತ್ DNA ಆ್ಯಂಡ್ RNAನು ತಿಳ್ಕೊಳ್ಳೋಣ. DNAಲಿ ನಮಗೆ ಇಟ್ ಇಸ್ ಅಡಿನೈನ್, ಥೈಮಿನ್, ಗ್ವಾನೈನ್, ಸೈಟೋಸಿನ್. ಹಾಗೆ RNAಗೆ ಬರ್ತೀವಿ ಅಂತಂದರೆ ಇಟ್ ಇಸ್ ಅಡಿನೈನ್, ಯುರಾಸಿಲ್, ಗ್ವಾನೈನ್, ಸೈಟೋಸಿನ್. ಈ ಥೈಮಿನ್ ಜಾಗಕ್ಕೆ ಯುರಾಸಿಲ್ ಇರುತ್ತೆ ಅಷ್ಟೇ. ಓಕೆನಾ? ಇವಿಷ್ಟು ನಿಮಗೆ ದ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡಲ್ಲಿ ಏನೇನು ಇರ್ತವೆ
ಆ್ಯಂಡ್ ಏನೇನು ಇರಲ್ಲ ಅಂತ ಹೇಳಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಬೌಟ್ ದ ಡಬಲ್ ಸ್ಟ್ಯಾಂಡ್ ಆಫ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA ಅಥವಾ ವಾಟ್ಸನ್ ಆ್ಯಂಡ್ ಕ್ರಿಕ್ ಮಾಡೆಲ್ ಆಫ್ DNA ಅಂತ ಹೇಳ್ಕೊಟ್ಟಿದ್ದು ಕರೆಕ್ಟ್ ಅಲ್ವಾ. ನಾವು ನಮ್ಮ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA ಅಂತಂದರೆ ಸ್ಪೈರಲ್ ಸ್ಟ್ರಕ್ಚರ್ ಅಂದರೆ ರೈಟ್ ಹ್ಯಾಂಡೆಡ್ ಹೆಲಿಕ್ಸ್. ಈಗ ಸ್ಪ್ರಿಂಗ್ ನೋಡಿರ್ತಿರಲ್ಲ ಅದೇ ರೀತಿ ರೈಟ್ ಹ್ಯಾಂಡೆಡ್ ಆಗೋದು ತಿರುಗಿರ್ತವೆ. ಆ ಹೆಲಿಕಲ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿ ಮೊದಲನೇದಾಗಿ ನ್ಯೂಕ್ಲಿಕ್ ಆಸಿಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ ಸೆಟ್ ಟು ಬಿ ಪ್ರೈಮರಿ ಸ್ಟ್ರಕ್ಚರ್ಸ್. ನ್ಯೂಕ್ಲಿಕ್ ಆಸಿಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ನೋಡಿ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ ಸೆಟ್ ಟು ಬಿ ಪ್ರೈಮರಿ ಸ್ಟ್ರಕ್ಚರ್ಸ್. ಒಂದೇ ಸೀಕ್ವೆನ್ಸಲ್ಲಿರುವಂಥದ್ದು ನಮಗೆ ಪ್ರೈಮರಿ ಸ್ಟ್ರಕ್ಚರ್ಗಳಾಗ್ತವೆ. ಎರಡನೇ ಪಾಯಿಂಟ್, ದರ್ ಈಸ್ ಅ ಸೆಕೆಂಡರಿ ಸ್ಟ್ರಕ್ಚರ್ ಆಸ್ ವೆಲ್ ವಿಚ್ ವಾಸ್ ಪ್ರಪೋಸ್ಡ್ ಬೈ ಜೇಮ್ಸ್ ವಾಟ್ಸನ್ ಹಾಗೂ ಫ್ರಾನ್ಸಿಸ್ ಕ್ರಿಕ್. ಜೇಮ್ಸ್ ವಾಟ್ಸನ್ ಆ್ಯಂಡ್ ಫ್ರಾನ್ಸಿಸ್ ಕ್ರಿಕ್ ಅವ್ರು ಏನು ಮಾಡ್ತಾರೆ, ಸೆಕೆಂಡರಿ ಸ್ಟ್ರಕ್ಚರ್ ಕೊಡ್ತಾರೆ ಈ ನಮ್ಮ DNA ಬಗ್ಗೆ. ಓಕೆ, ನಾವು 2 ನ್ಯೂಕ್ಲಿಕ್ ಆಸಿಡ್ ಚೈನ್ಸ್ ಆರ್ wound about each other and held together by hydrogen bonds between the pairs of nitrogen bases. ಹೇಗೆ ಯಾವ ರೀತಿಯಲ್ಲಿ ಇದು ಬಾಂಡ್ ಆಗಿರ್ತವೆ ಅಂತಂದರೆ ಇಟ್ ವುಡ್ ಬಿ ಸ್ಪೈರಲಿ ಕಾಯಿಲ್ಡ್ ಅಥವಾ ವೋಂಡ್ ಆಗಿರ್ತವೆ, ಹಿಂಗೆ ವೋಂಡ್ ಆಗಿರ್ತವೆ. ಆ್ಯಂಡ್ ಅಲ್ಲಿ ನಮಗೆ ನಮ್ಮ ಬೇಸಸ್ಗಳು ಬಾಂಡ್ ಆಗಿರ್ತವೆ. ನೋಡಿ ಇಲ್ಲಿ ಇದು ಸ್ಪೈರಲ್ ಇದೆಯಾ, ಮಧ್ಯದಲ್ಲಿ ನಮಗೆ ನೈಟ್ರೋಜನ್ ಬೇಸಸ್ಗಳಿದೆಯವಾ, ಈ ನೈಟ್ರೋಜನ್ ಬೇಸಸ್ಗಳು ಬಾಂಡ್ ಆಗಿರೋದು ಯಾವ ಕಾರಣದಿಂದ? ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್. ಹೇಗೆ? adenine is bonded with thymine with 2 bonds while guanine is bonded with cytosine with 3 bonds. ATGC ಕಾಂಪ್ಲಿಮೆಂಟ್ರಿ ಆಗಿರ್ತವೆ. ನೋಡಿ ಇಲ್ಲಿ ಗ್ವಾನೈನ್ ಸೈಟೋಸಿನ್ಗೆ, ಅಡಿನೈನ್ ಥೈಮಿನ್ಗೆ, ಥೈಮಿನ್ ಅಡಿನಿನ್ಗೆ. ಓಕೆ, ಇಟ್ ವಿಲ್ ಬಿ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್. ಓಕೆ, ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಹಾಗೆ ದ ಟ್ರೂ ಸ್ಟ್ರಾಂಡ್ಸ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಬಿಕಾಸ್ ದ ಹೈಡ್ರೋಜನ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ಸ್ಪೆಸಿಫಿಕ್ ಪೇರ್ಸ್ ಆಫ್ ಬೇಸಸ್ ಅಥವಾ ಬೇಸ್ ಪೇರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸುಮ್ಮನೆ ಯಾವುದಕ್ಕೂ ಬಾಂಡ್ ಆಗಲ್ಲ ಇದು. ದೀಸ್ ಆರ್ ಸ್ಪೆಸಿಫಿಕ್ ಟು ಈಚ್ ಅದರ್. ಈ ನೈಟ್ರೋಜನ್ ಬೇಸಸ್ಗಳು ತುಂಬ ಸ್ಪೆಸಿಫಿಕ್ ಆಗಿರ್ತವೆ. ಓಕೆ, ಹಾಗೆ ಅಡಿನೈನ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ಸ್ ವಿತ್ ಥೈಮಿನ್, ಇಲ್ಲಿ ಬರ್ತಿದ್ದೆ. ಹಾಗೆ ಗ್ವಾನೈನ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ಸ್ ವಿತ್ ಸೈಟೋಸಿನ್. ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಹಾಗೆ ಇಲ್ಲಿ ಮತ್ತೊಂದು ತಿಳ್ಕೊಬೇಕಾದ್ರೆ ಏನಪ್ಪ ಅಂತಂದರೆ ಈ DNA ಬಗ್ಗೆ ನಮಗೆ ಸೆಕೆಂಡರಿ ಸ್ಟ್ರಕ್ಚರ್ ಗೊತ್ತಾಗೋಯ್ತು. ಈಗ RNAದ ಸೆಕೆಂಡರಿ ಸ್ಟ್ರಕ್ಚರ್ ನೋಡ್ತೀವಿ ಅಂತಂದರೆ ಇಟ್ ಇಸ್ ಬೇಸಿಕಲಿ ನೋಡಿ ಇಲ್ಲಿ ನಮಗೆ ಇಲ್ಲಿ ಎರಡು ಕಾಯಿಲ್ ಆಗಿದೆ, ಎರಡು ಕಾಯಿಲ್ ಆಗ್ತಾಯಿದೆ. RNA ನಮಗೆ ಒಂದೇ ಕಾಯಿಲ್ ಆಗೋದು. ಇಲ್ಲಿ 2 ಪ್ಯಾರಲಲ್ ಸ್ಟ್ರ್ಯಾಂಡ್ಸ್ನ ತಗೊಂಡು ಇದನ್ನು ಕಾಯಿಲ್ ಮಾಡಿದಾಗ ಯಾವ ರೀತಿ ಆಗುತ್ತೋ ಇದು ಆ ಸ್ಟ್ರಕ್ಚರ್. RNA ಹಂಗಲ್ಲ, ಒಂದೇ ಒಂದು ಸ್ಟ್ರ್ಯಾಂಡ್ ತಗೋತೀವಿ, ಅದನ್ನು ಕಾಯಿಲ್ ಆಗ್ತಾ ಹೋಗುತ್ತೆ. ಓಕೆನಾ, ನೋಡಿ ಇಲ್ಲಿ in secondary structure of RNA, single stranded helix is present which folds back on itself. Okay, yeah, correct, sorry. In secondary structure of RNA, single strand helix is present which folds back on itself. ಅಂತಂದರೆ ಮತ್ತೊಂದು ಸ್ಟ್ರ್ಯಾಂಡ್ಗೆ ಅದು ವೆಯ್ಟ್ ಮಾಡಲ್ಲ, ಒಂದೇ ಸ್ಟ್ರ್ಯಾಂಡ್ ಇರ್ತವೆ RNA. ಇಟ್ ಇಸ್ ಅ single stranded molecule. Now, there are 3 types of RNA. ನೋಡಿ ಮಕ್ಕಳಲ್ಲಿ ನಮಗೆ RNA ಅಂತ ಬಂದಾಗ ನಮಗೆ 3 ಟೈಪ್ ಆಫ್ RNA ಇದೆ, mRNA, tRNA ಹಾಗೂ rRNA. mRNA ಅಂತಂದ್ರೇನು? ಮೆಸೆಂಜರ್ RNA. tRNA ಅಂತಂದ್ರೇನು? ಟ್ರಾನ್ಸ್ಫರ್ RNA. rRNA ಅಂತಂದರೆ ರೈಬೋಸೋಮಲ್ RNA, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ 3 ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇವುಗಳ ರೋಲ್ನ ನಿಮಗೆ ಒನ್ ಶಾರ್ಟ್ ವಿಡಿಯೋ ಸಹ ಹೇಳ್ಕೊಟ್ಟಿದ್ದೀನಿ. ಓಕೆ, ಎಸ್. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಇಸ್ ಅಬೌಟ್ ದ ವಿಟಮಿನ್ಸ್. ವಿಟಮಿನ್ಸ್ ಅನ್ನೋದು ಬಂದ್ಬಿಟ್ಟು ಬಯೋಮಾಲಿಕ್ಯೂಲ್ ಅಗೇನ್ ವಿಚ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ಬಾಡಿ ಇನ್ ಅ ಮೈನರ್ ಕ್ವಾಂಟಿಟೀಸ್. ಅಂತಂದರೆ ಈ ವಿಟಮಿನ್ಸ್ ಅನ್ನೋಂಥದ್ದು ನಿಮಗೆ ಸಣ್ಣ ಸಣ್ಣ ಬಯಾಲಜಿಕಲ್ ಫಂಕ್ಷನ್ಸ್ ಮೆಟಬಾಲಿಸಮ್ಗೆ ತುಂಬ ಹೆಲ್ಪ್ ಮಾಡ್ತವೆ. ಇಲ್ಲಿ ನಿಮಗೆ ಒಂದು ಲಿಸ್ಟ್ಗಳನ್ನ ತಂದಿದ್ದೀನಿ. ಲಿಸ್ಟ್ಗಳ ಜೊತೆಗೆ ಅದು ಯಾವ ಒಂದು ಸೋರ್ಸಿಂದ ಒಪ್ಟೇನ್ ಆಗ್ತವೆ ಆ್ಯಂಡ್ ಅದು ನಿಮ್ಮ ಬಾಡಿಲಿ ಅಷ್ಟು ಸಫಿಷಿಯೆಂಟಾಗಿ ಇಲ್ಲ ಅಂತಂದರೆ ಯಾವ ಒಂದು ಕಾಯಿಲೆ ಉಂಟಾಗುತ್ತೆ ಅಂತ ಹೇಳಿ ಈ ಕಡೆ ಬರ್ದಿದ್ದೀನಿ. ಓಕೆನಾ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಟಮಿನ್ ಎ. ವಿಟಮಿನ್ ಎ ಅನ್ನೋದು ನಿಮಗೆ ಫಿಶ್ ಲಿವರ್ ಆಯಿಲಿಂದ ಸಿಗುತ್ತೆ, ಕ್ಯಾರೆಟಿಂದ ಸಿಗುತ್ತೆ, ಬಟರಿಂದ ಹಾಗೂ ಮಿಲ್ಕಿಂದ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಎ ಡಿಫಿಷಿಯೆಂಟ್ ಆಯಿತು ಅಂತಂದಾಗ ನಿಮಗೆ ಕಾಡುವಂತಹ ಅಥವಾ ಕಾಸ್ ಆಗುವಂಥ ಡಿಸೀಸ್ಗಳು ಯಾವುದಪ್ಪ ಅಂತಂದರೆ ಝೆರೋಥ್ಯಾಲ್ಮಿಯಾ. ಓಕೆನಾ, ಅಥವಾ ಅದನ್ನು ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಕಾರ್ನಿಯಾ ಹಾರ್ಡ್ ಆಗುತ್ತೆ, ಅಥವಾ ದಿಸ್ ಇಸ್ ಬೇಸಿಕಲಿ ಹಾರ್ಡ್ನಿಂಗ್ ಆಫ್ ದ ಕಾರ್ನಿಯಾ ಆಫ್ ಆನ್ ಐ. ಅಥವಾ ಸಿಂಪಲಾಗಿ ಹೇಳಬೇಕು ಅಂತಂದರೆ ನೈಟ್ ಬ್ಲೈಂಡ್ನೆಸ್, ಅಂತಂದರೆ ಕತ್ಲು ಹೊತ್ತು ನಿಮಗೆ ಒಟ್ಟು ದಾರಿ ಕಾಣೋದಿಲ್ಲ.
ಓಕೆ, ಕತ್ತಲಾಗ್ತಿದ್ದಂಗೆ ನಿಮಗೆ ನಿಮ್ಮ ದೃಷ್ಟಿ ಸ್ವಲ್ಪ ಸಡಿಲಾಗ್ತಾ ಹೋಗುತ್ತೆ. ಓಕೆನಾ, ಇದು ಯಾವಾಗುತ್ತೆ? ವಿಟಮಿನ್ ಎ ಡೆಫಿಷಿಯನ್ಸಿ ಇದ್ದಾಗ. ಎರಡನೇದು ವಿಟಮಿನ್ B1 ಅಂತ ಹೇಳಿ ಕರಿತೀವಿ. ವಿಟಮಿನ್ ಬಿ ಆ್ಯಂಡ್ ಇದು ಸಬ್ ಗ್ರೂಪ್ ಆಗಿ ವಿಟಮಿನ್ B1 ವಿಚ್ ಇಸ್ ಬೇಸಿಕಲಿ ಥೈಮಿನ್. ನಾವು ವಿಟಮಿನ್ B1 ಎದರಿಂದ ಸಿಗುತ್ತೆ? ಈಸ್ಟಿಂದ ಸಿಗುತ್ತೆ, ಮಿಲ್ಕಿಂದ ಸಿಗುತ್ತೆ, ಗ್ರೀನ್ ವೆಜಿಟೇಬಲ್ಸಿಂದ ಸಿಗುತ್ತೆ, ಹಾಗೂ ಸೀರಿಯಲ್ಸಿಂದ ಸಿಗುತ್ತೆ. ಓಕೆ, ಈ ವಿಟಮಿನ್ B1 ಡಿಫಿಷಿಯಂಟ್ ಆದಾಗ ನಿಮಗೆ ಕಾಡುವಂಥ ಅಥವಾ ಕಾಸ್ ಆಗುವಂಥ ಡಿಸೀಸ್ ನಿಮ್ಮ ಬೆರಿ ಅಥವಾ ಲಾಸ್ ಆಫ್ ಆಪಟೈಟ್, ರಿಟಾರ್ಡೆಡ್ ಗ್ರೋತ್ ಅಂತ ಹೇಳಿ ಏನು ಕರಿತೀವಲ್ಲ, ಸಿಂಪಲ್ ಆಗೋದನ್ನು ಬೆರಿ. ಓಕೆ, ಎಸ್, ಲಾಸ್ ಆಫ್ ಆಪಟೈಟ್ ಅಂದರೆ ಗೊತ್ತಿದೆ ಮಕ್ಕಳು ನಿಮಗೆ, ಹೊಟ್ಟೆ ಹಸಿವು ಆಗಲ್ಲ. ಹೊಟ್ಟೆ ಹಸಿವು ಯಾವಾಗ ಆಗಲ್ಲ? ನಿಮಗೆ ನಿಮ್ಮ ಬಾಡಿದು ಓವರ್ ಆಲ್ ಡೆವಲಪ್ಮೆಂಟ್ ಹಾಗೂ ಗ್ರೋತ್ ತುಂಬ ನಿಂತೋಗ್ಬಿಡುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಫೀಡ್ ಆನ್ ದ ವಿಟಮಿನ್ಸ್ ಆ್ಯಸ್ ವೆಲ್. ನೀವು ಬರೀ ಕುರ್ಕುರೆ ತಿನ್ಕೊಂಡು ಹೋದರೆ, ಬರೀ ಏನದು ನಾಚೋಸ್ ಅಂತ ಏನು ತಿಂತಿರಲ್ಲ, ನಾಚೋಸು, ಕುರ್ಕುರೆ, ಪಿಜ್ಜಾ, ಬರ್ಗರ್ ಇವಿಷ್ಟೇ ತಿನ್ಕೊಂಡು ಹೋದರೆ ನಿಮಗೆ ಈ ಮೈಕ್ರೋ ವೈಟಮಿನ್ಸ್ಗಳು ಸಿಗೋದು ಕಷ್ಟ. ಇದು ಸಿಗದೇ ಇದ್ದಾಗ ನಿಮಗೆ ಈ ರೀತಿ ಡಿಸೀಸ್ಗಳು ಕಾಸ್ ಆಗ್ತಾ ಹೋಗ್ತವೆ. ಓಕೆ, ಮೂರನೇದು ಹೋಗ್ಬಿಡೋಣ. ಮೂರನೇದು ಬಂದ್ಬಿಟ್ಟು ವಿಟಮಿನ್ B2 ವಿಚ್ ಇಸ್ ಬೇಸಿಕಲಿ ರೈಬೋಫ್ಲಾವಿನ್ ಅಂತ ಹೇಳಿ ಕರಿತೀವಿ. ಯಾವುದರಿಂದ ಸಿಗುತ್ತೆ? ಮಿಲ್ಕಿಂದ ಸಿಗುತ್ತೆ, ಎಗ್ ವೈಟ್ಸಿಂದ ಸಿಗುತ್ತೆ, ಲಿವರ್ ಹಾಗೂ ಕಿಡ್ನೀಸಿಂದ ಸಿಗುತ್ತೆ. ನಿಮ್ಮದೇ ಕಿಡ್ನಿ ಲಿವರ್ ಅಲ್ಲ, ಚಿಕನ್ ಮಟನ್ ಎಲ್ಲ ತಿಂತಿರಲ್ಲ. ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್ ನಿಮ್ಗೆ ಇದರಿಂದ ಸಿಗ್ತಾ ಹೋಗುತ್ತೆ. ಅಕಸ್ಮಾತ್ ನಿಮಗೆ ವಿಟಮಿನ್ B2 ಡಿಫಿಷಿಯನ್ಸಿ ಆಯಿತು ಅಂತಂದರೆ ಕಾಡುವಂತಹ ಡಿಸೀಸ್ ನಿಮಗೆ ಕೀಲೋಸಿಸ್ ಅಂತಂದರೆ ಫಿಶರಿಂಗ್ ಅಟ್ ದ ಕಾರ್ನರ್ಸ್ ಆಫ್ ದ ಮೌತ್ ಅಥವಾ ಲಿಪ್ಸ್. ನಿಮ್ಮ ತುಟಿ ಭಾಗದಲ್ಲಿ ನಿಮಗೆ ಹುಣ್ಣಾಗಕ್ಕೆ ಸ್ಟಾರ್ಟ್ ಆಗ್ತವೆ ಅಥವಾ ಸೀಲ್ ಬಿಡೋಕ್ಕೆ ಸ್ಟಾರ್ಟ್ ಆಗ್ತವೆ, ಅಂದರೆ ಕೀಲೋಸಿಸ್ ಅಂತ ಹೇಳಿ ಕರಿತೀವಿ. ಹಾಗೆ ಡೈಜೆಸ್ಟಿವ್ ಡಿಸಾರ್ಡರ್ ಸಹ ಕಾಸ್ ಆಗುತ್ತೆ. ಆ್ಯಂಡ್ ಅಗೇನ್ ಬರ್ನಿಂಗ್ ಸೆನ್ಸೇಷನ್ ಆಫ್ ದ ಸ್ಕಿನ್. ನಿಮ್ಮ ಮೈ ಸುಮ್ಮನೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಜೀರ್ಣಕ್ರಿಯೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ವಿಟಮಿನ್ B2 ನಿಮ್ಮ ಬಾಡಿಯಲ್ಲಿ ಕಡಿಮೆ ಆದಾಗ. ನೆಕ್ಸ್ಟ್ ನೋಡೋದಾದರೆ ವಿಟಮಿನ್ B6 ಅಥವಾ ಪಿರಿಡಾಕ್ಸಿನ್ ಅಂತ ಹೇಳಿ ಕರಿತೀವಿ. ವಿಟಮಿನ್ B6 ಯಾವುದರಿಂದ ಸಿಗುತ್ತೆ ಅಂತಂದರೆ ಈಸ್ಟಿಂದ ಸಿಗುತ್ತೆ, ಮಿಲ್ಕಿಂದ ಸಿಗುತ್ತೆ, ಎಗ್ ಯೋಕಿಂದ ಸಿಗುತ್ತೆ, ಸೀರಿಯಲ್ಸ್ ಹಾಗೂ ಗ್ರಾಮ್ಸ್. ಈಗ ಸಾಕಷ್ಟು ಜನ ಮಕ್ಕಳಿಗೊಂದು ಟ್ರೆಂಡ್ ಬಂದುಬಿಟ್ಟಿದೆ. ಏನಪ್ಪ ಅಂತಂದರೆ ಜಿಮ್ಗೆ ಹೋಗಬೇಕು, ನಮ್ಮ ಟ್ರೈನರು ಎಗ್ ವೈಟ್ ಸಹ ಮಾತ್ರ ತಿನ್ನಬೇಕು, ಎಗ್ ಮಿಕ್ಕಿದ್ದೇನು ಪಾರ್ಟ್ ತಿನ್ಬೇಡ, ಬಿಸಾಕ್ಬಿಡು ಅಂತ ಹೇಳಿರ್ತಾರೆ ಅಂತ ತಿಳ್ಕೊಳ್ಳೋಣ. ಸಾಕಷ್ಟು ಜನ ಮಕ್ಕಳು ಏನು ಮಾಡ್ತಾರೆ, ತರ್ತಾರೆ ಮೊಟ್ಟೆನ ಬಾಯ್ಲ್ ಮಾಡ್ತಾರೆ, ಬರೀ ಎಗ್ ವೈಟ್ಸ್ ಅಷ್ಟೇ ತಿಂತಾರೆ, ಮಿಕ್ಕಿನ ಬಿಸಾಕ್ಬಿಡು, ಈ ಯೋಕ್ ಬಿಟ್ಬಿಡ್ತಾರೆ. ಬಟ್ ಈ ಯೋಕದು ಸಹ ಅಷ್ಟೇ ಇಂಪಾರ್ಟೆನ್ಸ್ ಇದೆ ನಿಮ್ಮ ಒಂದು ಬಾಡೀಲಿ. ಹೇಳ್ತಾರೆ ಸಾಕಷ್ಟು ಜನ, ಕೇಳಿದ್ದೀನಿ ಸರ್ ಅದ್ರ ಏನಪ್ಪ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಸರ್, ಅದು ಫ್ಯಾಟ್ ಬಂದ್ಬಿಡುತ್ತಂತೆ, ಹಾರ್ಟಿಗೆ ಡಿಸೀಸ್ ಕಾಸ್ ಮಾಡುತ್ತಂತೆ ಅಂತ. ಏನೂ ಆಗಲ್ಲ. ನಿಮ್ಮ ಪೂರ್ವಜರೆಲ್ಲ ಚೆನ್ನಾಗಿ ತಿನ್ಕೊಂಡು ಕಟ್ಟಮಸ್ತಾಗಿದ್ದರು, 100 ವರ್ಷ ಬದುಕಿದ್ರು. ಈಗ ಒಂದು ಸ್ವಲ್ಪ ಎಜುಕೇಟೆಡ್ ಆಗಿಬಿಟ್ಟಿದ್ರಲ್ಲ, ಅದಕ್ಕೆ ಏನಾದರೂ ಒಂದು ಸೇರಿಸ್ತಾ ಹೋಗೋದು. ಓಕೆ, ಸೊ ಯಾವಾಗಲೂ ನೀವು ಸೇವನೆ ಮಾಡ್ತೀರಾ ಅಂತಂದರೆ ಯಾವುದು ಎಗ್ ಅಥವಾ ಫುಡ್ನ ಅಂತಂದರೆ ಈಟ್ ಇಟ್ ಫುಲ್ಲಿ, ಕಂಪ್ಲೀಟ್ ಮೀಲ್ ಆಗಬೇಕದು. ಓಕೆ, ಸಪೋಸ್ ಈ ವಿಟಮಿನ್ B6 ನಿಮ್ಮ ಬಾಡೀಲಿ ಇನ್ಸಫಿಷಿಯೆಂಟ್ ಆಗಿದೆ ಅಂತಂದರೆ ನಿಮಗೆ ಕಾಸ್ ಆಗೋವಂಥ ಡಿಸೀಸೇ ಕನ್ವಲ್ಷನ್ಸ್. ಓಕೆನಾ, ಕನ್ವಲ್ಷನ್ಸ್ ಅಂದರೆ ಏನು ಅಂತ ಹೇಳಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಮತ್ತೊಮ್ಮೆ ಅದು ತಿಳ್ಕೊಳ್ತಾ ಹೋಗಿ ಒನ್ ಶಾರ್ಟ್ ವಿಡಿಯೋದಲ್ಲಿ. ಹಾಗೆ ವಿಟಮಿನ್ B12 ಡಿಫಿಷಿಯೆಂಟ್, ವಿಟಮಿನ್ B12, ಈ ವಿಟಮಿನ್ B12 ಯಾವುದರಿಂದ ಸಿಗುತ್ತೆ ಅಂತಂದರೆ ಅಗೇನ್ ಮೀಟ್, ಫಿಶ್, ಎಗ್ ಅಥವಾ ಕರ್ಡಿಂದ. ಈ ವಿಟಮಿನ್ B12 ಯಾವಾಗ ನಮಗೆ ಡಿಫಿಷಿಯೆಂಟ್ ಆಗ್ತಾ ಹೋಗುತ್ತೋ ಕಾಸ್ ಆಗುವಂಥದ್ದು ನಿಮಗೆ ಅನಿಮಿಯಾ ಅಂತಂದರೆ ಪರ್ನಿಷಿಯಸ್ ಅನಿಮಿಯಾ, ಬ್ಲಡ್ ಲಾಸ್ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ರೆಡ್ ಬ್ಲಡ್ ಸೆಲ್ ಡಿಫಿಷಿಯೆಂಟ್ ಆಗ್ತಾ ಹೋಗುತ್ತೆ, ಬ್ಲಡ್ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ವಿಟಮಿನ್ B12 ಡಿಫಿಷಿಯೆಂಟ್ ಆದಾಗ ನಿಮ್ಮ ಒಂದು ಬಾಡೀಲಿ. ಓಕೆ, ನೆಕ್ಸ್ಟ್ ವಿಟಮಿನ್ C ಅಥವಾ ಆಸ್ಕಾರ್ಬಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಯಾವಾಗ ವಿಟಮಿನ್ C ನಿಮ್ಮ ಬಾಡೀಲಿ ಫಸ್ಟ್ ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ವಿಟಮಿನ್ C ಬೇಸಿಕಲಿ ಬಂದು ನಿಮಗೆ ಸಿಟ್ರಸ್ ಫ್ರೂಟ್ಸಿಂದ ಸಿಗುತ್ತೆ, ಆಮ್ಲದಿಂದ ಸಿಗುತ್ತೆ, ಗ್ರೀನ್ ಲೀಫಿ ವೆಜಿಟೇಬಲ್ಸಿಂದ ಸಿಗುತ್ತೆ. ಸೊಪ್ಪು ತಿನ್ನಲ್ಲ. ಸಾಕಷ್ಟು ಜನ ಮಕ್ಕಳು ಸೊಪ್ಪು ಕೊಟ್ಟರೆ ನಿಮಗೆ ಸೊಪ್ಪನ್ನ ಸೈಡ್ಗೆ ಇಟ್ಬಿಡ್ತೀರ. ಕಾರ್ಟೂನ್ ನೋಡೋರು ಇದ್ದಿದ್ರೆ ನಿಮಗೆ ಹಳೆಯ ಕಾರ್ಟೂನ್ ನೆಟ್ವರ್ಕು ಪೊಪೋಯ್ ದ ಸೇಲರ್ ಅಂತ ಹೇಳಿ, ಹಿ ಯೂಸ್ ಟು ಈಟ್ ಸ್ಪಿನಚ್ ಟು ಗೆಟ್ ಗುಡ್ ಮಸಲ್ಸ್. ಕರೆಕ್ಟ್ ಅಲ್ವಾ? ವಿಟಮಿನ್ C ಚೆನ್ನಾಗಿ ಸಿಗ್ತಿತ್ತು, ಇಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಆಗ್ತಿತ್ತು. ವಿಟಮಿನ್ C ಯಾವಾಗ ಬಾಡಿಗೆ ಹೋಗಲ್ಲ ನಿಮ್ಮ ಇಮ್ಯುನಿಟಿ ಫುಲ್ ಡಲ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ನಿಮಗೆ ಕಾಸ್ ಆಗುವಂಥದ್ದು ಸ್ಕರ್ವಿ ಅಂತಂದರೆ ನಿಮ್ಮ ಗಮ್ಸ್ ಬಿಕಮ್ಸ್ ವೆರಿ ವೀಕ್. ಹಲ್ಲು ಜೋಕೋದಾಗೆಲ್ಲ ನಿಮಗೆ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥ ಒಂದು ಕಂಡೀಷನ್ ನಾವು ಸ್ಕರ್ವಿ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ವಿಟಮಿನ್ D ಬರೋಣ. ವಿಟಮಿನ್ D
ಹೇಗೆ ಸಿಗುತ್ತೆ? ಸಿಂಪಲ್ಲಾಗಿ ಗೋ ಆ್ಯಂಡ್ ಗೆಟ್ ಎಕ್ಸ್ಪೋಸ್ ಟು ವಾಟ್ ಸನ್ಲೈಟ್ ಅಂತಂದರೆ ಬೆಳಗಿನ ಜಾವದ ಸೂರ್ಯಕಿರಣಗಳಿಗೆ ನೀವು ಎಕ್ಸ್ಪೋಸ್ ಆಗಬೇಕು. ಸೊ ಎಕ್ಸ್ಪೋಷನ್ ಟು ಸನ್ಲೈಟ್ ಅಥವಾ ಫಿಶ್ ಅಥವಾ ಎಗ್ ಯೋಕ್. ಅಗೇನ್ ನೋಡಿ, ಎಗ್ ಯೋಕ್ ಎಷ್ಟು ಇಂಪಾರ್ಟೆನ್ಸ್ ಇದೆ, ವಿಟಮಿನ್ ಡಿ ಇದೆ. ಈಗೆಲ್ಲ ಸಾಕಷ್ಟು ಜನ ಮಕ್ಕಳು ಮನೇಲಿ ಕೂತ್ಕೊಂಡು ಪ್ಲೇ ಸ್ಟೇಷನ್ ಆಡ್ತಿರ್ತೀರ, ಆಚೆ ಹೋಗಿ ಆಡೋದು ನಾನು ನೋಡೇ ಇಲ್ಲ. ಓಕೆ, ಸೊ ವಿಟಮಿನ್ ಡಿ ನಿಮ್ಮ ಬಾಡಿಲಿ ಇನ್ಸಫಿಷಿಯಂಟ್ ಆದಾಗ ನಿಮಗೆ ಕಾಸ್ ಆಗುವಂಥದ್ದು ನಿಮಗೆ ರಿಕೆಟ್ಸ್ ಅಂತಂದರೆ ಮೂಳೆಗಳು ಡಿಫಾರ್ಮಿಟೀಸ್ ಆಗ್ತವೆ ಅಂತ ಹೇಳ್ತೀವಿ ನಾವು ಅದನ್ನು. ನೋಡಿ ಇಲ್ಲಿ ರಿಕೆಟ್ಸ್ ಅಂತಂದರೆ ಬೋನ್ ಡಿಫಾರ್ಮಿಟೀಸ್ ಇನ್ ಚಿಲ್ಡ್ರನ್ ಅಂತಂದರೆ ಪ್ರಾಪರಾಗಿ ಬೆಳೆಯಲ್ಲ. ಈ ರೇಡಿಯಸ್ ಅಲ್ಲ ಅಂತ ಏನು ಹೇಳ್ತೀವಲ್ಲ, ನಿಮಗೆ ಪ್ರಾಪರಾಗಿ ಬೆಳೆಯಲ್ಲ. ಸಣ್ಣ ಸಣ್ಣ ಮೂಳೆಗಳೆಲ್ಲ ಒಂಥರ ವಕ್ರವಾಗಿ ಬೆಳೀತವೆ. ಮಕ್ಕಳು ಬೆಳವಣಿಗೆ ಟೈಮಲ್ಲಿ ಆದಷ್ಟು ನೀವು ಆಚೆ ಬೆಳಿಬೇಕು ಅಂತಂದರೆ ಬೆಳಗಿನ ಜಾವ ಹೋಗಬೇಕು, ಜಾಗ್ ಮಾಡಬೇಕು, ಆಟ ಆಡಬೇಕು. ಸೊ ದಟ್ ನಿಮ್ಮ ಬಾಡಿ ಗೆಟ್ಸ್ ಕಂಪ್ಲೀಟ್ಲಿ ಡೆವಲಪ್ಮೆಂಟ್, ಗ್ರೋತಲ್ಲೂ ಸಹ ಚೆನ್ನಾಗಿರುತ್ತೆ ಬೆಳವಣಿಗೆ. ಓಕೆ, ಎರಡನೇದೇನು? ಆಸ್ಟಿಯೋಮಲೇಷಿಯಾ. ಆಸ್ಟಿಯೋಮಲೇಷಿಯಾ ಅಂತಂದರೆ ಮನೇಲಿ ಕೂತಿ ನೀವು ನೋಡಿರ್ಬೋದು, ನಿಮ್ಮ ಅಜ್ಜಿ ಅಥವಾ ತಾತ ನಿಮಗೆ ದೇ ಟೆನ್ ಟು ಗೆಟ್ ಜಾಯಿಂಟ್ ಪೇನ್ಸ್ ಅಂತಂದರೆ ಮೂಳೆಗಳೆಲ್ಲ ಸವಿತಾ ಜಾಯಿಂಟ್ ಪೇನ್ಗಳು ಬರ್ತವೆ. ಆ್ಯಂಡ್ ಅಗೇನ್ ಅವ್ರಿಗೆ ಮೂಳೆಗಳೆಲ್ಲ ತುಂಬ ಮೃದು ಆಗಿಬಿಡ್ತವೆ. ಸಣ್ಣ ಹಿಂಗೆ ಒಂದು ಏಟು ಬಿದ್ದರೂ ಸಹ ಅವ್ರಿಗೆ ಮೂಳೆ ಮುರಿಯುವಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಓಕೆನಾ? ಅದಕ್ಕೆ ಏನು ಹೇಳ್ತಾರೆ, ಆದಷ್ಟು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮಗೆ ಆಚೆ ನೀವು ಹೋಗಿ ಆಟಾಡಿ, ಅರ್ಥ ಆಗ್ತಿಲ್ಲ, ಆಚೆ ಹೋಗಿ ಆಟಾಡಿ ಎಕ್ಸ್ಪೋಸ್ ಆಗಿ ಸನ್ಲೈಟಿಗೆ. ಏಜ್ ಆಗ್ತಾ ಏನು ಮಾಡಬೇಕಾಗುತ್ತೆ, ಈ ರೀತಿ ಆಚೆ ಹೋಗಬೇಕು. ಆಚೆ ಹೋಗಿ ಜೊತೆಗೇ ಈ ರೀತಿ ಫುಡ್ಡು ಸಹ ತಿಂತಾ ಇರಬೇಕು. ಓಕೆ, ಇದು ವಿಟಮಿನ್ ಡಿ ಆಯಿತು. ವಿಟಮಿನ್ ಇ ವಿಟಮಿನ್ ಇ ಬಂದ್ಬಿಟ್ಟು ನಿಮಗೆ ನಿಮ್ಮ ವೆಜಿಟೇಬಲ್ ಆಯಿಲ್ಸ್ ಸಿಗ್ತಾ ಹೋಗ್ತವೆ. ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ವೀಟ್ ಜರ್ಮ್ ಆಯಿಲ್ ಆಗಿರ್ಬೋದು. ವಿಟಮಿನ್ ಇ ಏನಾದರೂ ಡಿಫಿಷಿಯೆಂಟ್ ಆಯಿತು ಅಂತಂದರೆ ಕಾಸ್ ಆಗುವಂಥ ಡಿಸೀಸ್ ಯಾವುದು? ಇಟ್ ಈಸ್ ನಿಮ್ಮ ಮಸ್ಕ್ಯುಲಾರ್ ವೀಕ್ನೆಸ್ ಆ್ಯಂಡ್ ಇನ್ಕ್ರೀಸ್ಡ್ ಫ್ರೆಜಿಲಿಟಿ ಆಫ್ RBCs ಅಂತಂದರೆ ವಿಟಮಿನ್ ಇ ಅಥವಾ ನಾವು ಟೋಕೋಫೆರಾಲ್ ಅಂತ ಹೇಳಿ ಕರಿತೀವಿ ನಮ್ಮ ಸೈಂಟಿಫಿಕ್ ಟರ್ಮ್ಸಲ್ಲಿ. ಯಾವಾಗ ಡಿಕ್ರೀಸ್ ಆಗುತ್ತೆ, ನೀವು ಒಂದು ಸ್ವಲ್ಪ ಹೆಂಗಾಗ್ಬಿಡ್ತೀರಾ ಅಂತಂದರೆ ತುಂಬ ವೀಕ್ ಆಗಿಬಿಡ್ತೀರ. ಅಂತಂದರೆ ನಿಮ್ಮ ಬಾಡಿ ಮೂವ್ಮೆಂಟ್ ಮಾಡೋದಕ್ಕೂ ಸ್ವಲ್ಪ ಸುಸ್ತಾಗುವಂಥದ್ದು. ಒಂದು 3 ಫ್ಲೋರ್ ಹತ್ತಿದ್ರು ಸಹ ಸುಸ್ತಾಗ್ಬಿಡ್ತೀರಾ. ಒಂದು 100 ಮೀಟ್ರ್ ಓಡ್ರಿ ಅಂದರೂ ಸಹ ಸುಸ್ತಾಗ್ಬಿಡ್ತೀರಾ. ಯಾಕೆ ಸುಸ್ತಾಗ್ತೀರಾ? ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಇ. ಓಕೆ, ನೆಕ್ಸ್ಟ್ ವಿಟಮಿನ್ ಕೆ ಬರೋಣ. ವಿಟಮಿನ್ ಕೆ ಲಾಸ್ಟ್ ನಿಮ್ಮ ವಿಟಮಿನ್ ಆಗಿರುತ್ತೆ. ಹೇಗೆ ಒಬ್ಟೈನ್ ಮಾಡ್ಬೋದು? ಅಗೇನ್ ಫ್ರಮ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಓಕೆ, ವಿಟಮಿನ್ ಕೆ ಬಂದ್ಬಿಟ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಇದು ಸಿಕ್ಕಿಲ್ಲ ಬಾಡಿಲಿ ಇಲ್ಲ ಅಂತಂದಾಗ, ಸಫಿಷಿಯೆಂಟಾಗಿ ಸಿಕ್ತಿಲ್ಲ ಬಾಡಿಗೆ ಅಂತಂದಾಗ ನಿಮಗೆ ಬ್ಲಡ್ ಕ್ಲಾಟಿಂಗ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಅಂತಂದರೆ ನಿಮ್ಮ ಗಾಯಗಳು ಬೇಗ ವಾಸಿ ಆಗಲ್ಲ, ಗಾಯಗಳು ತುಂಬ ಲೇಟಾಗಿ ವಾಸಿ ಆಗ್ತವೆ. ಸೊ ಮಕ್ಕಳೇ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಿಮ್ಮ ಪಿಜ್ಜಾ ಬರ್ಗರ್ ಒಂದೇ ಅಂತಲ್ಲ, ಒಂದು ವಾರ ಅಂತ ಮಾಡಿದಾಗ ನೀವು ಅದಕ್ಕೆ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಳ್ಳಿ. ಈ ವಾರ ಇದನ್ನು ತಿಂತೀನಿ, ಆ ವಾರ ಇದನ್ನು ತಿಂತೀನಿ, ಸೊ ದಟ್ ನನಗೆ ಇಂಥ ವಿಟಮಿನ್ ನನ್ನ ಬಾಡಿಗೆ ಸೇರುತ್ತೆ ಅಂತ ಹೇಳಿ. ಓಕೆ, ನೀವು 50-60 ವರ್ಷದವರೆಗೂ ಗಟ್ಟಿಮುಟ್ಟಾಗಿರಬೇಕು ಅಂತಂದರೆ ಇಷ್ಟು ವಿಟಮಿನ್ಸ್ಗಳು ನಿಮ್ಮ ದೇಹಕ್ಕೆ ಸೇರಲೇಬೇಕು. ಸೇರಲಿಲ್ಲ ಅಂತಂದರೆ ಇವಿಷ್ಟು ಡಿಸೀಸ್ಗಳು ನಿಮ್ಮ ಬಾಡಿಗೆ ಸೇರ್ತಾ ಹೋಗ್ತವೆ. ಚಾಯ್ಸ್ ಇಸ್ ಯೋರ್ಸ್. ಓಕೆ, ಎಸ್, ಇದು ನಿಮ್ಮ ವಿಟಮಿನ್ಸ್ ಬಗ್ಗೆ ಆಯಿತು. ಸೊ ಮಕ್ಕಳೇ, ನೆಕ್ಸ್ಟ್ ತಿಳ್ಕೊಬೇಕಾಗಿರೋಂಥದ್ದು ನಮಗೆ ನಮ್ಮ ಹಾರ್ಮೋನ್ಗಳ ಬಗ್ಗೆ. ಹಾರ್ಮೋನ್ಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲ. ನಿಮ್ಮ ಒಂದು ಏಜಿಗೆ ಹಾರ್ಮೋನ್ಸ್ ಅಂತಂದರೆ ಬೇರೆ ಥರನೇ ಇರುತ್ತೆ, ಕುಣಿತಾ ಇರುತ್ತೆ ಹಾರ್ಮೋನ್ಸ್. ಬಟ್ ಆ ಹಾರ್ಮೋನ್ಸ್ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಇನ್ ಜನರಲಾಗಿ ಹೇಳ್ತಾ ಇದ್ದೀನಿ. ಸೊ ಈ ಹಾರ್ಮೋನ್ಸ್ಗಳು ದ ವೆರಿ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ನಾನಾ ರೀತಿಯ ಫಂಕ್ಷನ್ಗಳಿದ್ದಾವೆ, ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಯಾವತ್ತಾದರೂ ಇಮ್ಯಾಜಿನ್ ಮಾಡಿದ್ರೆ ದಟ್ ಫಾರ್ ಎನ್ ಇನ್ಸ್ಟೆನ್ಸ್ ನಿಮ್ಮನ್ನ ಯಾವುದೋ ಒಂದು ನಾಯಿ ಅಟ್ಟಾಡ್ಸ್ಕೊಂಡ್ಬಂದ್ಬಿಡ್ತು. ಸೊ ನಾಯಿ ಅಟ್ಟಾಡ್ಸ್ಕೊಂಡು ಬಂದಾಗ ನೀವೇನು ಮಾಡ್ತೀರಾ? ಮಮ್ಮಿ ಅಂದ್ಕೊಂಡು ನೈಸ್ ಮಾಡೋಕ್ಕೆ ಹೋಗ್ತೀರಾ? ನೋ, ಇಸ್ಂಟ್ ಇಟ್? ಇನ್ಸ್ಟೆಡ್ ನೀವು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಾವು ದ ಕ್ವೆಶನ್ ಇಸ್, ನೀವು ಓಡಬೇಕು ಅಂತ ಹೇಳಿ ಇನಿಷಿಯೇಟ್ ಮಾಡಿದ್ದು ಯಾವುದು? ಇಟ್ ಈಸ್ ಆಲ್ ಡ್ಯೂ ಟು ಯುವರ್ ಹಾರ್ಮೋನ್ಸ್. ಈ ಹಾರ್ಮೋನ್ಗಳೇನು ಮಾಡ್ತವೆ? ಮೆಸೇಜ್ಗಳು ಪಾಸ್ ಮಾಡ್ತವೆ ಟು ಅವರ್ ಬ್ರೈನ್. ಎಂಡೋಕ್ರೈನ್ ಗ್ಲ್ಯಾಂಡ್ಸಿಂದ ಈ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗಿ ಮೆಸೇಜ್ಗಳು ಪಾಸ್ ಮಾಡಾದ್ಮೇಲೆ ನಿಮಗೆ ಆ ಒಂದು ಆ್ಯಕ್ಷನ್ ನೀವು ಮಾಡಬೇಕು, ಓಡಬೇಕು ಅಂತ ಹೇಳಿ ಡಿಸೈಡ್ ಮಾಡುವಂಥದ್ದು ನಿಮ್ಮ ಹಾರ್ಮೋನ್ಗಳು. ಅದಕ್ಕೆ ಇದನ್ನೇ ಅಂತ ಕರಿತೀವಿ ಇಂಟರ್ ಸೆಲ್ಯುಲಾರ್ ಮೆಸೆಂಜರ್ಸ್ ಅಂತ ಹೇಳಿ ಕರಿತೀವಿ. ನೋಡಿ ಇಲ್ಲಿ, hormones are the biomolecules which are produced by the endocrine glands in the body. It is directly poured into the bloodstream which transports them to the site of action. It transports them to the site of action. ಇವಾಗ ನೀವು ಏನು ಓಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ, ಇಟ್ ಈಸ್ ವಾಟ್?
ಅಡ್ರಿನಲೀನ್ ಫುಲ್ಲು ಕಿತ್ಕೊ ಓಡ್ಬೇಕು, ನಾನು ನಾಯಿಂದ ತಪ್ಪಿಸ್ಕೋಬೇಕು ಅಂತ ಓಡ್ತಿರಲ್ಲ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಅಡ್ರಿನಲೀನ್. ಫ್ಲೈಟ್ ಅಥವಾ ಫ್ರೈಟ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಬಟ್ ಆದರೆ ಇರಲಿ. ಓಕೆ, ನಾವು ನೋಡಿ ಇಲ್ಲಿ ಹಾರ್ಮೋನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಇಂಟರ್ಸೆಲ್ಯುಲರ್ ಮೆಸೆಂಜರ್ಸ್, ಈಗ ತಾನೇ ಹೇಳಿದ್ದೀನಿ. ಆ್ಯಂಡ್ ಹಾರ್ಮೋನ್ಸ್ ಹ್ಯಾವ್ ಸೆವರಲ್ ಫಂಕ್ಷನ್ಸ್ ಇನ್ ಅವರ್ ಬಾಡಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮಗೇನು, ಮೇಂಟೈನಿಂಗ್ ದ ಬಯೋಲಾಜಿಕಲ್ ಆಕ್ಟಿವಿಟೀಸ್ ಇನ್ ದ ಬಾಡಿ. ನೋಡಿ ಇಲ್ಲಿ ಹಾರ್ಮೋನ್ಸ್ ಹ್ಯಾವ್ ಸೆವರಲ್ ಫಂಕ್ಷನ್ಸ್ ಇನ್ ದ ಬಾಡಿ ಲೈಕ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಆಫ್ ದ ಬಯೋಲಾಜಿಕಲ್ ಆಕ್ಟಿವಿಟೀಸ್. ನಾನಾ ರೀತಿಯ ಮೆಟಬಾಲಿಸಮ್ ರಿಯಾಕ್ಷನ್ಗಳು ನಮ್ಮ ದೇಹದಲ್ಲಿ ಆಗ್ತಾ ಇರ್ತವೆ. ಸೊ ಅವೆಲ್ಲವನ್ನು ಸಹ ಪ್ರಾಪರಾಗಿ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿರೋದು ನಮ್ಮ ಹಾರ್ಮೋನ್ಸ್. ಅದಕ್ಕೆ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ, ಡ್ರಿಂಕ್ ವಾಟರ್ ಪ್ರಾಪರ್ಲಿ ಸೊ ದಟ್ ನಿಮ್ಮ ಒಂದು ಬಾಡಿಲಿ ಫಂಕ್ಷನ್ಸ್ ನೀಟಾಗಿ ಆಗಲಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸಡನ್ನಾಗಿ ಸುಮ್ಮನೆ ಸಿಟ್ಟು ಬರೋವಂಥದ್ದು, ಸುಮ್ಮನೆ ಸ್ಯಾಡ್ ಆಗಿರೋವಂಥದ್ದು ನೀವು, ಅಥವಾ ಸುಮ್ಮನೆ ಲೂಸ್ ಥರ ಆಡೋದು, ಇಟ್ ಇಸ್ ಆಲ್ ಬಿಕಾಸ್ ಆಫ್ ವಾಟ್ ಇಂಪ್ರಾಪರ್ ಫಂಕ್ಷನ್ಸ್. ಅರ್ಥ ಆಗ್ತಿದಲ್ವಾ? ಹಾಗೆ ಹಾರ್ಮೋನ್ಸ್ಗಳು 3 ಥರ ಇರ್ತವೆ, ಸ್ಟೆರಾಯ್ಡಲ್ ಹಾರ್ಮೋನ್, ಪಾಲಿಪೆಪ್ಟೈಡಲ್ ಹಾರ್ಮೋನ್ ಹಾಗೂ ನಿಮ್ಮ ಅಮೈನೋ ಆಸಿಡ್ ಡೆರಿವೇಟಿವ್ ಹಾರ್ಮೋನ್. ಓಕೆ, ಸೊ ಸ್ಟೆರಾಯ್ಡಲ್ ಹಾರ್ಮೋನ್ ಅಂತ ಬಂದಾಗ ವಿ ಟಾಕ್ ಅಬೌಟ್ ಅವರ್ ಆಂಡ್ರೋಜನ್ಸ್ ಹಾಗೂ ಎಸ್ಟ್ರೋಜನ್ಸ್, ಮೇಲ್ ಆ್ಯಂಡ್ ಫೀಮೇಲ್ದು ಹಾರ್ಮೋನ್ಗಳು. ನೆಕ್ಸ್ಟ್ ಪಾಲಿಪೆಪ್ಟೈಡಲ್ ಹಾರ್ಮೋನ್ ಅಂತ ಬಂದಾಗ ವಿ ಟಾಕ್ ಅಬೌಟ್ ಇನ್ಸುಲಿನ್ ಹಾಗೂ ಎಂಡಾರ್ಫಿನ್ಗಳು. ಹಾಗೆ ಅಮೈನೋ ಆಸಿಡ್ ಡೆರಿವೇಟಿವ್ಸ್ ಅಂತ ಬಂದಾಗ ಎಪಿನೆಫ್ರಿನ್, ನಾರ್ ಎಪಿನೆಫ್ರಿನ್ ಹಾಗೂ ಥೈರಾಕ್ಸಿನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಈಗ ಒಂದೊಂದಾಗೆ ಮತ್ತೊಂದು ನೋಡ್ತಾ ಹೋಗ್ತಾರೆ. ಮೊದಲನೇದಾಗಿ ಪಾಲಿಪೆಪ್ಟೈಡಲ್ ಹಾರ್ಮೋನ್ ಬಗ್ಗೆ ತಿಳ್ಕೊಳ್ಳೋಣ. ಪಾಲಿಪೆಪ್ಟೈಡಲ್ ಅಂತ ಬಂದಾಗ ಇಟ್ ಇಸ್ ಇನ್ಸುಲಿನ್ ಹಾಗೂ ಗ್ಲೂಕಗಾನ್ ಅಲ್ವಾ. ಇನ್ಸುಲಿನ್, these are the hormones which keep the blood glucose level within the narrow limit. ಅಂತಂದರೆ ನಮ್ಮ ಬಾಡಿಯಲ್ಲಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗದೆ ಇರಲಿ ಅಂಥೇಳಿ ಅಥವಾ ಪ್ರಾಪರ್ ಮೇಂಟೈನ್ ಮಾಡೋವಂಥದ್ದು ಯಾವುದು, ನಮ್ಮ ಇನ್ಸುಲಿನ್. ಇನ್ಸುಲಿನ್ ಇಸ್ ರಿಲೀಸ್ಡ್ ಇನ್ ರೆಸ್ಪಾನ್ಸ್ ಟು ದ ರ್ಯಾಪಿಡ್ ರೈಸ್ ಇನ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್. ಈಗ ದೇ ಹೆಲ್ಪ್ ಇನ್ ಕೀಪಿಂಗ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್ ವಿತ್ ಇನ್ ದ ನ್ಯಾರೋ ಲಿಮಿಟ್. ಇನ್ಕ್ರೀಸ್ ಆದಾಗ ಡಿಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಇನ್ಸುಲಿನನ್ನು. ಇದ್ರ ಉಲ್ಟಾದಾಗ ಯಾವುದು, ನಿಮ್ಮ ಗ್ಲೂಕಗಾನ್. ಇಟ್ ಟೆನ್ಸ್ ಟು ಇನ್ಕ್ರೀಸ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇನ್ ದ ಬಾಡಿ. ಬ್ಲಡ್ ಗ್ಲೂಕೋಸ್ ಲೆವೆಲ್ ಡ್ರಾಪ್ ಆದಾಗ ಇನ್ಕ್ರೀಸ್ ಮಾಡೋದು ಯಾವುದು, ಗ್ಲೂಕಗಾನ್. ಡಿಕ್ರೀಸ್ ಮಾಡೋದು ಯಾವುದು, ಇನ್ಸುಲಿನ್. ಸೊ ಬೇಸಿಕಲಿ ಈ ಇನ್ಸುಲಿನ್ ಹಾಗೂ ಗ್ಲೂಕಾನ್ ನಿಮ್ಮ ಬಾಡಿಲಿ ಪ್ರಾಪರಾಗಿ ಫಂಕ್ಷನ್ ಮಾಡಬೇಕು. ಆವಾಗ ನಿಮಗೆ ಯಾವುದೇ ರೀತಿ ಬ್ಲಡ್ ಗ್ಲೂಕೋಸ್ ರಿಲೇಟೆಡ್ ಡಿಸಾರ್ಡರ್ಸ್ಗಳು ಬರಲ್ಲ. ಓಕೆ, ನೋಡಿ ಇಲ್ಲಿ ಬೋತ್ ಇನ್ಸುಲಿನ್ ಆ್ಯಂಡ್ ಗ್ಲೂಕಗಾನ್ ಟುಗೆದರ್ ರೆಗ್ಯುಲೇಟ್ ದ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. ಅಂತಂದರೆ ಮೇಂಟೈನ್ ಮಾಡ್ತವೆ, ಜಾಸ್ತಿ ಆಗೋಕ್ಕೂ ಬಿಡಲ್ಲ ಅಥವಾ ಕಡಿಮೆ ಆಗೋದಕ್ಕೂ ಬಿಡಲ್ಲ. ದೆ ಕೀಪ್ ಇನ್ ದ ನ್ಯಾರೋ ಲಿಮಿಟ್. ಓಕೆನಾ, ಇದು ಮೊದಲನೇದು ವಿಚ್ ಇಸ್ ಅ ಪಾಲಿಪೆಪ್ಟೈಡಲ್ ಹಾರ್ಮೋನ್. ಎರಡನೇದಿರುವಂಥದ್ದು ನಿಮಗೆ ಅಮೈನೋ ಆಸಿಡ್ ಡೆರಿವೇಟಿವ್ ಹಾರ್ಮೋನ್, ಅಂದರೆ ಎಪಿನೆಫ್ರಿನ್ ಹಾಗೂ ನಾರ್ ಎಪಿನೆಫ್ರಿನ್ ಹಾಗೂ ಥೈರಾಕ್ಸಿನ್ ಬಗ್ಗೆ. ಈ ಎಪಿನೆಫ್ರಿನ್ ಹಾಗೂ ನಾರ್ ಎಪಿನೆಫ್ರಿನ್ ಏನು, ದೇ ಮೀಡಿಯೇಟ್ ದ ರೆಸ್ಪಾನ್ಸಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಏನೋ ಸೊಳ್ಳೆ ಕಚ್ತಾ ಇದೆ, ನೋವಾಗ್ತಿದೆ, ಹೆಂಗೆ ಗೊತ್ತಾದಾಗ ಏನು ಮಾಡಬೇಕು, ರೆಸ್ಪಾನ್ಸ್ ಆಗಬೇಕು. ನಿಮ್ಮ ಎಕ್ಸ್ಟರ್ನಲ್ ಸ್ಟಿಮ್ಯುಲೈಗೆ ನೀವು ಇಮಿಡಿಯೇಟಾಗಿ ನೀವೇನು ಮಾಡ್ತೀರಾ, ಕೈ ಪಟ್ ಅಂತ ಹೊಡಿತೀರ, ಸೊಳ್ಳೆ ಹೊಡಿತೀರಾ. ಸೊ ಈ ರೆಸ್ಪಾನ್ಸ್ಗಳಲ್ಲಿ ಕ್ರಿಯೇಟ್ ಮಾಡೋದು ಯಾವುದು, ಎಪಿನೆಫ್ರಿನ್ ಹಾಗೂ ನಾರ್ ಎಪಿನೆಫ್ರಿನ್. ಹಾಗೆ ಥೈರಾಕ್ಸಿನ್ದೇನು, ದೀಸ್ ಆರ್ ಪ್ರೊಡ್ಯೂಸ್ ಇನ್ ದ ಥೈರಾಕ್ಸಿನ್ ಗ್ಲ್ಯಾಂಡ್, which is an iodinated derivative of an amino acid, which is basically ನಿಮ್ಮ tyrosin. very very important. Okay, ನೋಡಿ ಇಲ್ಲಿ thyroxine, these are produced in the thyroxine gland, which is an iodinated derivative of an amino acid, which is basically ನಿಮ್ಮ tyrosin. very very important. Lower level of thyroxine leads to hypothyroidism. Higher level of thyroxine leads to hyperthyroidism. Thyroxine level decrease ಆದಾಗ increase ಆಗ hyperthyroidism. ಅರ್ಥ ಆಗ್ತಿಲ್ವಾ? And low level of iodine in the diet may lead to hypothyroidism ಅಥವಾ enlargement of thyroid glands. ಥೈರಾಯ್ಡ್ ಗ್ಲ್ಯಾಂಡ್ಸ್ಗಳು ಎನ್ಲಾರ್ಜ್ ಆಗ್ತವೆ ಯಾವಾಗ, ಹೈಪೋಥೈರಾಯ್ಡಿಸಮ್ ಇದ್ದಾಗ. ಅರ್ಥ ಆಗ್ತಿಲ್ವಾ? ಸೊ ದಿಸ್ ಕಂಡೀಷನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಆ್ಯಡಿಂಗ್ ಸೋಡಿಯಂ ಅಯೋಡೈಡ್, ಸೋಡಿಯಂ ಕ್ಲೋರೈಡ್ ಅಲ್ಲ, ಸೋಡಿಯಂ ಅಯೋಡೈಡ್ ಟು ದ ಕಾಮನ್ ಸಾಲ್ಟ್. ಯಾವಾಗ ನಿಮಗೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಇನ್ಕ್ರೀಸ್ ಆಗ್ತಾಯಿದೆ ಅಥವಾ ಸ್ವೋಲನ್ ಆಗ್ತಿದೆ ಅಂತಂದಾಗ ಟ್ರೈ ಟು ಆ್ಯಡ್ ಸೋಡಿಯಂ ಅಯೋಡೈಡ್ ಟು ಯುವರ್ ಟೇಬಲ್ ಸಾಲ್ಟ್ ಅಥವಾ ನಿಮ್ಮ ಅಯೋಡೈಸ್ಡ್ ಸಾಲ್ಟ್. ಓಕೆ,
ಇದು ನಿಮ್ಮ ಅಮೈನೋ ಆ್ಯಸಿಡ್ ಡೆರೈವೇಟಿವ್ ಆಗೋಯ್ತು ಅಥವಾ ಅಮೈನೋ ಆ್ಯಸಿಡ್ ಡೆರೈವ್ಡ್ ಹಾರ್ಮೋನ್ ಆಯಿತು. ನೆಕ್ಸ್ಟ್ ಇರೋವಂಥದ್ದು ಯಾವುದು ಸ್ಟೆರಾಯ್ಡಲ್ ಹಾರ್ಮೋನ್ಗಳು. ಸ್ಟೆರಾಯ್ಡಲ್ ಹಾರ್ಮೋನ್ ಅಂತ ಬಂದಾಗ ವಿ ಶುಡ್ ಟಾಕ್ ಅಬೌಟ್ ಮೇಲ್ ಆ್ಯಂಡ್ ಫೀಮೇಲ್ ಹಾರ್ಮೋನ್. ಈಗ ಬರ್ತೀನಿ. ಸೊ ಈಗ ನಾವೇನು ತಿಳ್ಕೊಬೇಕು ಅಂತಂದರೆ ದೀಸ್ ಆರ್ ಪ್ರೊಡ್ಯೂಸ್ಡ್ ಬೈ ವಾಟ್ ಅಂತ ಕೇಳ್ತಾರೆ. ದೀಸ್ ಆರ್ ಪ್ರೊಡ್ಯೂಸ್ಡ್ ಬೈ ಅಡ್ರೀನಲ್ ಕಾರ್ಟೆಕ್ಸ್. ಅಡ್ರೀನಲ್ ಕಾರ್ಟೆಕ್ಸ್ ಮೇಲ್ಗಡೆ ಇರುತ್ತಲ್ಲ, ನಾವು these are produced by adrenal cortex and gonads. Okay, these are produced by adrenal cortex and gonads. ಯಾವುದು ಟೆಸ್ಟೋಸ್ಟಿರೋನ್ ಮೇಲಲ್ಲಿ, ಎಸ್ಟ್ರೋಜನ್ ಫೀಮೇಲಲ್ಲಿ. ನೋಡಿ ಇಲ್ಲಿ ಟೆಸ್ಟೋಸ್ಟಿರೋನ್ ಆ್ಯಂಡ್ ಎಸ್ಟ್ರೋಜನ್. ಸೊ ಟೆಸ್ಟೋಸ್ಟಿರೋನ್ ಹೆಂಗೆ, ಟೆಸ್ಟಸ್ ಬೇಸಿಕಲಿ ಮೇಲ್ಸಲ್ಲಿ, ಓವರೀಸ್ ಬೇಸಿಕಲಿ ನಿಮ್ಮ ಫೀಮೇಲ್ಸಲ್ಲಿ. ಡನ್. The hormone released by the adrenal cortex play a crucial role in the body. ಯಾವ್ದು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲನೇದಾಗಿ ಈ ಎರಡು ತಿಳ್ಕೊಬೇಕಾಗುತ್ತೆ, ಗ್ಲೂಕೋಕಾರ್ಟಿಕಾಯ್ಡ್ಸ್ ಹಾಗೂ ಮಿನರಲೋಕಾರ್ಟಿಕಾಯ್ಡ್ಸ್. ಈಗ ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನು ಮಾಡ್ತವೆ, ದೇ ಕಂಟ್ರೋಲ್ ದ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಆ್ಯಂಡ್ ಮಾಡ್ಯುಲೇಟ್ಸ್ ದ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಆ್ಯಂಡ್ ಆರ್ ಇನ್ವಾಲ್ವ್ಡ್ ಇನ್ ರಿಯಾಕ್ಷನ್ಸ್ ಡ್ಯೂ ಟು ಸ್ಟ್ರೆಸ್. ಯಾವುದು ನಮ್ಮ ಗ್ಲೂಕೋಕಾರ್ಟಿಕಾಯ್ಡ್ಸ್ಗಳು. ಮಿನರಲೋಕಾರ್ಟಿಕಾಯ್ಡ್ಸ್ ಏನು, ದೇ ಕಂಟ್ರೋಲ್ ದ ಲೆವೆಲ್ ಆಫ್ ಎಕ್ಸ್ಕ್ರೀಷನ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್ ಬೈ ದ ಕಿಡ್ನೀಸ್. ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು ನಮ್ಮ ಗ್ಲೂಕೋಕಾರ್ಟಿಕಾಯ್ಡ್ಸ್. ಮಿನರಲೋಕಾರ್ಟಿಕಾಯ್ಡ್ಸ್ ಏನು ಮಾಡ್ತವೆ, ಈ ನೀರಿನ ಅಂಶ, ವೇಸ್ಟ್ ಅಂಶ ಹೊರಗೋಗೋದಕ್ಕೆ ಕಂಟ್ರೋಲ್ ಮಾಡುವಂತಹ ಒಂದು ಹಾರ್ಮೋನ್. ನೋಡಿ ಇಲ್ಲಿ ದಿ ಕಂಟ್ರೋಲ್ ದ ಲೆವೆಲ್ ಆಫ್ ಎಕ್ಸ್ಕ್ರೀಷನ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್ ಬೈ ದ ಕಿಡ್ನಿ. ಸುಮ್ಮನೆ ನೀವು ನೀರು ಕುಡಿದ್ರಿ ಅಂದ್ಬಿಟ್ಟು ಮೈಯಲ್ಲಿರೋ ನೀರೆಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಏನೊಂದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡೋಂಥದ್ದು ಯಾವುದು, ಮಿನರಲೋಕಾರ್ಟಿಕಾಯ್ಡ್ಸ್. ಓಕೆ, ನೆಕ್ಸ್ಟ್ ನೋಡೋದಾದರೆ ಅಗೇನ್ ದ ಸೇಮ್ ಥಿಂಗ್, ಕಂಟಿನ್ಯೂಷನ್ ಟೆಸ್ಟೋಸ್ಟಿರೋನ್ ಹಾಗೂ ಎಸ್ಟ್ರೋಜನ್ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಇಫ್ ದ ಅಡ್ರಿನಲ್ ಕಾರ್ಟೆಕ್ಸ್ ಡಸ್ ನಾಟ್ ಫಂಕ್ಷನ್ ಪ್ರಾಪರ್ಲಿ ಇಟ್ ಲೀಡ್ಸ್ ಟು ಆಡಿಸನ್ಸ್ ಡಿಸೀಸ್. ವೆರಿ ವೆರಿ ಇಂಪಾರ್ಟೆಂಟ್. ವಿಚ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಹೈಪೋಗ್ಲೈಸೀಮಿಯಾ ಅಂತಂದರೆ ನಿಮ್ಮ ಬ್ಲಡ್ಡಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಡ್ರಾಪ್ ಆಗ್ತಾ ಬರುತ್ತೆ. ಹಾಗೆ ವೀಕ್ನೆಸ್ ಆ್ಯಂಡ್ ಆಲ್ಸೋ ಇನ್ಕ್ರೀಸ್ಡ್ ಸಸೆಪ್ಟಿಬಿಲಿಟಿ ಟು ಸ್ಟ್ರೆಸ್. ತುಂಬ ಬೇಗ ಸ್ಟ್ರೆಸ್ ಆಗಿಬಿಡ್ತವೆ. ನಿಮ್ಗೆ ಯಾವ್ದಾರು ಒಂದು ಸಣ್ಣ ವಿಷಯ ಕೊಟ್ಟರು ನೀವು ಸ್ಟ್ರೆಸ್ ಆಗ್ತೀರಾ ಅಂತಂದರೆ ಇಟ್ ಈಸ್ ಆಲ್ ಲೀಡಿಂಗ್ ಟು ದಿಸ್ ಕಂಡೀಷನ್. ಸೊ ದಯವಿಟ್ಟು ಗಮನ ಹರಿಸಬೇಕಾಗುತ್ತೆ ಅದ್ರ ಬಗ್ಗೆ. ಸೊ ಯಾವಾಗ ನೀವು ತಿಳ್ಕೊಬೇಕಾಗುತ್ತೆ ದ್ಯಾಟ್ ಇಫ್ ಅಡ್ರಿನಲ್ ಕಾರ್ಟೆಕ್ಸ್ ಇನ್ ಯುವರ್ ಬಾಡಿ ಇಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ, ಅಡಿಸನ್ಸ್ ಡಿಸೀಸ್ ಕ್ರಿಯೇಟ್ ಆಗುತ್ತೆ ಅಥವಾ ಸೃಷ್ಟಿ ಆಗುತ್ತೆ. ಸೊ ಅಡಿಸನ್ಸ್ ಡಿಸೀಸ್ ಸೃಷ್ಟಿ ಆದಾಗ ನಿಮಗೇನಾಗುತ್ತೆ, ವಾಟ್, ವೀಕ್ನೆಸ್, ಹೈಪೋಗ್ಲೈಸಿಮಿಯಾ ಆ್ಯಂಡ್ ಸ್ಟ್ರೆಸ್ ತುಂಬ ಬೇಗ ಆಗುತ್ತೆ. ಅರ್ಥ ಆಗ್ತಿಲ್ವಾ? ಹಾಗೆ ದಿಸ್ ಡಿಸೀಸ್ ಇಸ್ ಫೇಟಲ್ ಅನ್ಲೆಸ್ ಇಟ್ ಇಸ್ ಟ್ರೀಟೆಡ್ ವಿತ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಆ್ಯಂಡ್ ಮಿನರಲೋಕಾರ್ಟಿಕಾಯ್ಡ್ಸ್. ಆಡಿಸನ್ಸ್ ಡಿಸೀಸ್ ಬಂದಿದೆ ಅಂತಂದಾಗ ನೀವು ಅದನ್ನು ಸರಿ ಮಾಡಬಹುದು. ಹೇಗೆ? ಬೈ ಆ್ಯಡಿಂಗ್ ಆರ್ ಟ್ರೀಟಿಂಗ್ ಯು ವಿತ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಹಾಗೂ ಮಿನರಲೋಕಾರ್ಟಿಕಾಯ್ಡ್ಸ್. ಅರ್ಥ ಆಗ್ತಿಲ್ವಾ? ಸೊ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಹಾಗೂ ನಿಮ್ಮ ವೇಸ್ಟ್ ವಾಟರ್ ಅಥವಾ ವಾಟರ್ ಎಕ್ಸ್ಕ್ರಿಷನ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಆಲ್ಸೋ ಹಾರ್ಮೋನ್ಸ್ ರಿಲೀಸ್ಡ್ ಬೈ ದ ಗೋನಾಡ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರ್ಸ್. ಓಕೆ, ಈ ಗೊನಾಡ್ಗಳಿಂದ ಈ ಬೇಸಿಕಲಿ ಏನು ಸೆಕ್ಸ್ ಹಾರ್ಮೋನ್ಸ್ಗಳಿದಾವಲ್ಲ, ಈ ಗೊನಾಡ್ಗಳಿಂದ ನಿಮಗೆ ಏನು ಸೆಕ್ಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಇಟ್ ಈಸ್ ಆಲ್ ಹೆಲ್ಪ್ಫುಲ್ ಇನ್ ಡೆವಲಪಿಂಗ್ ದ ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರ್ಸ್. ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಅಂತಂದ್ರೆ ಏನು? ಈಗ ಮೇಲಲ್ಲಿ ತಗೊಂಡ್ರೆ ನಾವು ಒಟ್ಟು ಫೇಶಿಯಲ್ ಹೇರ್ ಬರುವಂಥದ್ದು ಅಥವಾ ವಾಯ್ಸ್ ಡೀಪ್ ಆಗುವಂಥದ್ದು ಆ್ಯಂಡ್ ಮಸ್ಕ್ಯುಲಾರ್ ಆಗುವಂಥದ್ದು, ಗ್ರೋತ್ ಚೆನ್ನಾಗಿ ಆಗುವಂಥದ್ದು, ಇವೆಲ್ಲ ಸಹ ನಿಮಗೆ ನಿಮ್ಮ ಸೆಕೆಂಡ್ರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಆಗುತ್ತೆ ನಿಮ್ಮ ಮೇಲಲ್ಲಿ. ಫೀಮೇಲಲ್ಲೇನು ಅಗೇನ್ ದ ಸೇಮ್ ಥಿಂಗ್, ಬಾಡಿಲಿ ಚೇಂಜಸ್ ಆಗ್ತವೆ ಆ್ಯಂಡ್ ಟೈಮ್ಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಸ್ಟಾರ್ಟ್ ಆಗ್ತವೆ. ಇಟ್ ಈಸ್ ಆಲ್ ರಿಲೇಟೆಡ್ ಟು ದೀಸ್ ಥಿಂಗ್ಸ್. ಓಕೆನಾ? ಈಗ ಮೊದಲನೇದಾಗಿ ಟೆಸ್ಟೋಸ್ಟಿರೋನ್ ಕಡೆ ಬರೋದಾದರೆ, ಇಟ್ ಈಸ್ ದ ಮೇಜರ್ ಸೆಕ್ಸ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಇನ್ ಮೇಲ್ಸ್. It is responsible for the development of the secondary sex characteristics like your deep voice, facial hair and general physical constitution. ಈಗಷ್ಟೇ ಹೇಳಿದ್ನಲ್ಲ, ನಿಮ್ಮ ಬಾಡಿ ಬೇಗ ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ, ಮಸ್ಕ್ಯುಲರ್ ಆಗಿ ಸ್ಟಾರ್ಟ್ ಆಗ್ತೀರಾ, ವಾಯ್ಸ್ ಎಲ್ಲ ಡೀಪ್ ಆಗುತ್ತೆ ಆ್ಯಂಡ್ ಫೇಶಿಯಲ್ ಹೇರ್, ಬಾಡಿ ಹೇರ್ ಎಲ್ಲ ಪ್ರಾಪರಾಗಿ ಬೆಳೀತಾ ಹೋಗ್ತದೆ. ಓಕೆ, ಹಾಗೆ ಎಸ್ಟ್ರಾಡಿಯೋಲ್ ಅಂತ ಬಂದಾಗ, ಇಟ್ ಈಸ್ ದ ಮೇನ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಇನ್ ಫೀಮೇಲ್ ಆ್ಯಂಡ್ ಇಟ್ ಆಲ್ಸೋ ಪಾರ್ಟಿಸಿಪೇಟ್ಸ್ ಇನ್ ದ ಕಂಟ್ರೋಲ್ ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಈಗಷ್ಟೇ ಹೇಳಿದ್ದೆ.
ಮೇಲ್ ಅಂತ ಬಂದಾಗ ಈ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್, ಫೀಮೇಲ್ ಅಂತ ಬಂದಾಗ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ಆಲ್ಸೋ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ಪ್ರೊಜೆಸ್ಟಿರೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಿಪೇರಿಂಗ್ ದ ಯೂಟ್ರಸ್ ಫಾರ್ ದ ಇಂಪ್ಲಾಂಟ್ ಆಫ್ ದ ಫರ್ಟಿಲೈಸ್ಡ್ ಎಗ್. ಈಗ ಮೇಲ್ ಹಾಗೂ ಫೀಮೇಲ್ ಗ್ಯಾಮೆಟು ಒಟ್ಟುಗೂಡಿ ಒಂದು ಝೈಗೋಟ್ ಫಾರ್ಮ್ ಆಗುತ್ತಲ್ವಾ. ಈಗ ಆ ಒಂದು ಝೈಗೋಟ್ ಏನಿದೆಯಲ್ಲ, ಫರ್ಟಿಲೈಸ್ಡ್ ಎಗ್ ಏನಿದೆಯಲ್ವಾ, ಆ ಫರ್ಟಿಲೈಸ್ಡ್ ಎಗ್ಗು ಯೂಟ್ರಸ್ಸಲ್ಲಿ ನೀಟಾಗಿ ಪ್ಲ್ಯಾಂಟ್ ಆದರೆ ನಿಮಗೇನಾಗುತ್ತೆ, ಪ್ರೆಗ್ನೆನ್ಸಿ ಪ್ರಾಪರಾಗಿ ಆಗುವಂಥದ್ದು. ಪ್ಲ್ಯಾಂಟ್ ಆಗಿಲ್ಲ ಅಂತದ್ದು ಏನಾಗುತ್ತೆ, ಮಿಸ್ಕ್ಯಾರೇಜಸ್ ಆಗ್ತವೆ. ನೋಡಿ ಇಲ್ಲಿ ಅದನ್ನು ಕಂಟ್ರೋಲ್ ಮಾಡೋವಂಥದ್ದು ಯಾವುದು, ಪ್ರೊಜೆಸ್ಟಿರೋನ್ ಅನ್ನೋಂಥ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಿಪೇರಿಂಗ್ ದ ಯೂಟ್ರಸ್ ಫಾರ್ ದ ಇಂಪ್ಲಾಂಟೇಷನ್. ಅಂತಂದರೆ ಎಗ್ ಇಂಪ್ಲಾಂಟ್ ಆಗಬೇಕು, ಕೂಡಬೇಕು, ಹಿಂಗೆ ಅಲ್ಲಿ ಬೆಳೆಯುವಂಥದ್ದು ಯೂಟ್ರಸಲ್ಲಿ. ಓಕೆ, ಸೊ ಫಾರ್ ದ ಇಂಪ್ಲಾಂಟೇಷನ್ ಆಫ್ ಫರ್ಟಿಲೈಸ್ಡ್ ಎಗ್. ಓಕೆ, ಇವಿಷ್ಟು ಪ್ರಾಪರಾಗಿ ಆಗಿಲ್ಲ ಅಂತಂದರೆ ನಿಮಗೆ ಒಂದು ಪ್ರಾಪರ್ ಹೆಲ್ದಿ ಬೇಬಿ ಹುಟ್ಟಲ್ಲ. ಅರ್ಥ ಆಗ್ತಿಲ್ವಾ? ಇವಿಷ್ಟು ನಿಮ್ಮ ಹಾರ್ಮೋನ್ಗಳ ಬಗ್ಗೆ ಆಯಿತು. ಸೊ ಈಗ ನಮಗೆ ಮೊದಲನೇ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ, ವಿಚ್ ಇಸ್ ಆಸ್ಕ್ಡ್ ಇನ್ 2021. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋಣ. RNA and DNA are chiral molecules. Their chirality is due to the presence of dash ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್ ಕಡೆ ನೋಡೋದಾದರೆ ಆಪ್ಷನ್ ಎ ಸೇಸ್ ಡಿ ಶುಗರ್ ಕಾಂಪೊನೆಂಟ್, ಆಪ್ಷನ್ ಬಿ ಸೇಸ್ ಎಲ್ ಶುಗರ್ ಕಾಂಪೊನೆಂಟ್, ಆಪ್ಷನ್ ಸಿ ಸೇಸ್ chiral bases, ಆಪ್ಷನ್ ಡಿ ಸೇಸ್ chiral phosphate ester units. ಸೊ ಕರೆಕ್ಟಾಗಿ ಅಬ್ಸರ್ವ್ ಸಿ, ತುಂಬ ಈಸಿಯೆಸ್ಟ್ ಕ್ವೆಶನ್ಸ್ಗಳು ಇವೆಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಎಟ್ ತುಂಬ ಟ್ರಿಕಿ ಆಗಿರ್ತವೆ. ಓಕೆ, ಸೊ ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದಾದರೆ RNA and DNA are chiral molecules. ನಮ್ಗೆ ಚೆನ್ನಾಗಿ ಗೊತ್ತಿದೆ. ದೇರ್ ಕೈರಾಲಿಟಿ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವಾಟ್ ಅಂತ ಹೇಳಿ ಕೇಳ್ತಾರೆ. ಅದು ಕೈರಲ್ ಆಗೋದಕ್ಕೆ ಕಾರಣಗಳು ಯಾವುದು? ಓಕೆ, ಗೊತ್ತಿರೋ ಮಕ್ಕಳು ಆಲ್ರೆಡಿ ನಮ್ಮ ಕಾಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ ನಿಮ್ಮ ವೋಟ್ ಆನ್ಸರ್ಸ್ಗಳನ್ನ. ಗೊತ್ತಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ಸಿ, ಯಾವಾಗಲೂ ತಿಳ್ಕೊಳ್ಳಿ ದಟ್ ಇಫ್ ಅ DNA and RNA ಹ್ಯಾಸ್ ಟು ಬಿ ಕೈರಲ್ ಇನ್ ನೇಚರ್, ಇಟ್ ಈಸ್ ಆಲ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅ ಶುಗರ್ ಕಾಂಪೊನೆಂಟ್. ಶುಗರ್ ಇರಲೇಬೇಕು. ಶುಗರ್ ಕಾಂಪೊನೆಂಟ್ ಇಲ್ಲ ಅಂತಂದರೆ ದೇ ಕೆನ್ ನಾಟ್ ಬಿ ಅ ಕೈರಲ್ ಬೇಸಸ್ ಅಥವಾ ಕೈರಾಲಿಟಿ ಪ್ರಾಪರ್ಟಿ ಹೊಂದಿರಲ್ಲ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಏನು, ಇದಕ್ಕೆ ನಿಮಗೆ ಡಿ ಫಾರ್ಮ್ ಆಫ್ ಶುಗರ್ ಕಾಂಪೊನೆಂಟ್ ಇರಬೇಕು. ಎಲ್ ಫಾರ್ಮ್ ಅಲ್ಲ, ಡಿ ಫಾರ್ಮ್, ಹೈಡ್ರಾಕ್ಸಿಲ್ ಗ್ರೂಪ್. ಓಕೆ, ಡಿ ಫಾರ್ಮ್ ಆಫ್ ಶುಗರ್ ಕಾಂಪೊನೆಂಟ್ ಇದ್ದಾಗ ಮಾತ್ರ ನಿಮಗೆ ನಿಮ್ಮ DNA ಹಾಗೂ RNA ದೇ ಗೆಟ್ ದ ಕೈರಾಲಿಟಿ ಪ್ರಾಪರ್ಟಿ. ಇಟ್ ಈಸ್ ನಾಟ್ ಡ್ಯೂ ಟು ಕೈರಲ್ ಬೇಸಿಸ್ ಆ್ಯಂಡ್ ಇಟ್ ಈಸ್ ನಾಟ್ ಡ್ಯೂ ಟು ಕೈರಲ್ ಫಾಸ್ಫೇಟ್ ಎಸ್ಟರ್ ಯೂನಿಟ್. And it is also not due to L sugar component. It is always D sugar component. So the right answer for this particular question is it is A. Okay, makle? Option A is the right answer. ಈಗ next question ನೋಡೋದಾದರೆ, next question ಸಹ ನಿಮಗೆ 2021ನೇ ಇಸ್ವಿಯಲ್ಲಿ ಕೇಳಿದ್ದಾರೆ. The question says that the primary structure in a nucleic acid contains 3 bases as GATGC. The chain which is complementary to this chain is dash ಅಂತ ಹೇಳಿ ಕೇಳ್ತಾರೆ. ವೆರಿ ಸಿಂಪಲ್ ಕ್ವಶನ್. ಆಪ್ಷನ್ಸ್ ಕಡೆ ನೋಡೋದಾದರೆ ಆಪ್ಷನ್ ಎ ಸೇಸ್ GGTGA, ಆಪ್ಷನ್ ಬಿ ಸೇಸ್ TGAAG, ಆಪ್ಷನ್ ಸಿ ಸೇಸ್ CTACG, ಆಪ್ಷನ್ ಡಿ ಸೇಸ್ TTTAG. ಸೊ ಅವ್ರೇನು ಕೇಳ್ತಾರೆ ಫಸ್ಟು ತಿಳ್ಕೊಳ್ಳೋಣ. ಫಸ್ಟ್ ಒಂದು ಪ್ರೈಮರಿ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆಸಿಡ್ ಕೊಟ್ಟಿದ್ದಾರೆ, ವಿಚ್ ಇಸ್ ಬೇಸಿಕಲಿ ನಮ್ಮ GATGC. ಇದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ಯಾವುದಿದೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ನೋಡಿ ಇಲ್ಲಿ ಮೊದಲನೇದಾಗಿ ಎಗೆ ಕಾಂಪ್ಲಿಮೆಂಟ್ ಆಗಿರುವಂಥದ್ದು ಯಾವುದು, ಟಿ. ಜಿಗೆ ಕಾಂಪ್ಲಿಮೆಂಟ್ ಆಗಿರುವಂಥದ್ದು ಯಾವುದು, ಸಿ. ಇದು ಒಂದು ನಿಮಗೆ ತಲೆ ನೆನಪಿದ್ರೆ ಇದು ಸಾಲ್ವ್ ಮಾಡೋದು ಈಸಿ. ಫಸ್ಟ್ ಬರ್ಕೊಳ್ಳೋಣ ಇಲ್ಲಿ GATGC, GATGC. ನಾವು ಜಿಗೆ ಕಾಂಪ್ಲಿಮೆಂಟ್ರಿ ಆಗಿರುವಂಥದ್ದು ಯಾವುದು, ಸೈಟೋಸಿನ್, ಸಿ. ಹಾಗೆ ಎಗೆ ಕಾಂಪ್ಲಿಮೆಂಟ್ರಿ ಆಗಿರುವಂಥದ್ದು ಯಾವುದು, ಟಿ. ಟಿಗೆ ಕಾಂಪ್ಲಿಮೆಂಟ್ರಿ ಆಗಿರುವಂಥದ್ದು ಯಾವುದು, ಎ. ಜಿಗೆ ಕಾಂಪ್ಲಿಮೆಂಟ್ರಿ ಆಗಿರುವಂಥದ್ದು ಯಾವುದು, ಸಿ. ಹಾಗೂ ಸಿಗೆ ಕಾಂಪ್ಲಿಮೆಂಟ್ರಿ ಆಗಿರುವಂಥದ್ದು ಯಾವುದು, ಜಿ. ಸೊ CTA CG. ಸೊ ನಮ್ಮ ಆಪ್ಷನ್ಸಲ್ಲಿ CTA CG ಎಲ್ಲಿದೆ ನೋಡಿ, ಇಲ್ಲಿ CTA CG. CTA CG ಇರೋಂಥದ್ದು ನಮಗೆ ಆಪ್ಷನ್ ಸಿ ಅಲ್ಲಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಸಿ. ಓಕೆ ಮಕ್ಕಳೇ, ತುಂಬ ಸಿಂಪಲ್ ಕ್ವೆಶನ್ಸ್ ಕಂಡ್ರು. ಬಯೋಮಾಲಿಕ್ಯೂಲ್ಸ್ ಕಣ್ಣು ಮುಚ್ಕೊಂಡು ಮಾರ್ಕ್ಸ್ ತೆಗಿಬೋದು, ಕಣ್ಣು ಮುಚ್ಕೊಂಡು ನಿಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ. ಓಕೆ, ಈ ಕ್ವೆಶನ್ ಆಯಿತು. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ, ವಿಚ್ ಇಸ್ ಆಸ್ಕ್ಡ್ ಇನ್ 2022. ಓಕೆನಾ? ಸೊ ಕ್ವೆಶನ್ ಏನು ಹೇಳುತ್ತೆ ಫಸ್ಟ್ ನೋಡೋಣ. A nucleic acid, whether DNA or RNA, gives on complete hydrolysis 2 purine bases and 2 pyrimidine bases and a pentose sugar and phosphoric acid.
ದ ನ್ಯೂಕ್ಲಿಯೋಟೈಡ್ಸ್ ವಿಚ್ ಆರ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ಸ್ ಇನ್ ದ ಹೈಡ್ರಾಲಿಸಿಸ್ ಕಂಟೇನ್ ಡ್ಯಾಶ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನ್ಯೂಕ್ಲಿಯೋಟೈಡ್ಸಲ್ಲಿ ಏನಿರುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಮಕ್ಕಳೇ, ನ್ಯೂಕ್ಲಿಯೋಟೈಡ್ಸಲ್ಲಿ ಏನಿರುತ್ತೆ? ಪೆಂಟೋಸ್ ಶುಗರ್, ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಹಾಗೂ ನಿಮ್ಮ ಬೇಸಸ್. ಕರೆಕ್ಟ್ ಅಲ್ವಾ? ನಾವು ಈಗ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ಯಾವ ರೀತಿಯ ಬೇಸಸ್, ನ್ಯೂಕ್ಲಿಯೋಟೈಡ್ಸಲ್ಲಿ ಯಾವ ರೀತಿಯ ಬೇಸಸ್ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಪ್ಯೂರಿನ್ಸ್ ಹಾಗೂ ಪಿರಿಮಿಡಿನ್ಸ್ ಇರುತ್ತೆ. ಪ್ಯೂರಿನ್ಸಲ್ಲಿ ಯಾವ ರೀತಿ ಬೇಸಸ್, ಪಿರಿಮಿಡಿನ್ಸಲ್ಲಿ ಯಾವ ರೀತಿ ಬೇಸಸ್ ಅಂತ ಹೇಳಿ. ಓಕೆ, ಸೊ ಈಗ ನಮಗೆ ಆಪ್ಷನ್ಸ್ ಕಡೆ ಫಸ್ಟ್ ನೋಡೋಣ. ಆಪ್ಷನ್ ಎ ಸೇಸ್ ಅ ಪ್ಯೂರಿನ್ ಬೇಸ್ ಪೆಂಟೋಸ್ ಶುಗರ್ ಆ್ಯಂಡ್ ಆರ್ಥೋಫಾಸ್ಫರಿಕ್ ಆ್ಯಸಿಡ್. ಆಪ್ಷನ್ ಬಿ ಸೇಸ್ ಅ ಪ್ಯೂರಿನ್ ಆರ್ ಪಿರಿಮಿಡಿನ್ ಬೇಸ್ and orthophosphoric acid. Option C says purine or pyrimidine bases, pentose sugar and orthophosphoric acid. Option D says purine or pyrimidine bases and pentose sugar only ಅಂತ ಹೇಳ್ತಿದ್ದಾರೆ. ಸೊ ಕ್ವಶನ್ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, a nucleic acid whether DNA or RNA irrespective gives on complete hydrolysis 2 purine and 2 pyrimidine bases and a pentose sugar and orthophosphoric acid. So the nucleotides which are intermediate products in the hydrolysis contain dash ಅಂತ ಹೇಳಿ ಕೇಳ್ತಾರೆ. ನ್ಯೂಕ್ಲಿಯೋಟೈಡ್ ಇಂಟರ್ಮೀಡಿಯೇಟ್ ಆದಾಗ ಏನೇನು ಸಿಗ್ತವೆ ಅಂತ ಹೇಳಿ. ಈ ಇಂಟರ್ಮೀಡಿಯೇಟ್ಸಲ್ಲಿ ಏನು ಸಿಗ್ತವೆ ಅಂತಂದರೆ, ಇಟ್ ಕುಡ್ ಬಿ ಯುವರ್ ಪ್ಯೂರಿನ್, ಇಟ್ ಕುಡ್ ಬಿ ಯುವರ್ ಪಿರಿಮಿಡಿನ್, ಜೊತೆಗೆ ಪೆಂಟೋಸ್ ಶುಗರ್ ಹಾಗೆ ಆರ್ಥೋಫಾಸ್ಫರಿಕ್ ಆ್ಯಸಿಡ್. ಕರೆಕ್ಟ್ ಅಲ್ವಾ? ಪ್ಯೂರಿನೇ ಸಿಗಬೇಕು, ಪಿರಿಮಿಡಿನೇ ಸಿಗಬೇಕು ಅಂತ ಇಲ್ಲ. ಇಟ್ ಕುಡ್ ಬಿ ಪ್ಯೂರಿನ್ ಆರ್ ಪಿರಿಮಿಡಿನ್ ಬೇಸಸ್, ಪೆಂಟೋಸ್ ಶುಗರ್ ಜೊತೆಗೆ ಆರ್ಥೋಫಾಸ್ಫರಿಕ್ ಆ್ಯಸಿಡ್. ಸೊ ಈ ಆಪ್ಷನ್ಸ್ ಪ್ರಕಾರ ಏನಿರ್ಬೋದು ಅಂತ ನೋಡೋದಾದರೆ, ಇಟ್ ಈಸ್ ಆಪ್ಷನ್ ಸಿ ಮಕ್ಕಳೇ. ನೋಡಿ ಇಲ್ಲಿ, ಪ್ಯೂರಿನ್ ಆರ್ ಪಿರಿಮಿಡಿನ್ ಬೇಸಿಸ್, ಪೆಂಟೋಸ್ ಶುಗರ್ ಆ್ಯಂಡ್ ಆರ್ಥೋಫಾಸ್ಫರಿಕ್ ಆ್ಯಸಿಡ್ ವಿಲ್ ಬಿ ಯೋರ್ ವಾಟ್ ನಿಮ್ಮ ಇಂಟರ್ಮೀಡಿಯೇಟ್ ಅಪಾನ್ ಹೈಡ್ರಾಲಿಸಿಸ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಸಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಇಸ್ ಆಸ್ಕ್ಡ್ ಇನ್ 2023. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ಸುಕ್ರೋಸ್ ಇಸ್ ಅ ಡೆಕ್ಸ್ಟ್ರೋರೊಟೇಟರಿ ಬಟ್ ಆಫ್ಟರ್ ಹೈಡ್ರಾಲಿಸಿಸ್ ದ ಮಿಕ್ಸ್ಚರ್ ಶೋಸ್ ಲೀವೋ ರೊಟೇಷನ್. ದಿಸ್ ಇಸ್ ಬಿಕಾಸ್ ಆಫ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಸುಕ್ರೋಸ್ ಬಂದ್ಬಿಟ್ಟು ಇಟ್ ಈಸ್ ಅ ಡೆಕ್ಸ್ಟ್ರೋರೊಟೇಟರಿ ಕಾಂಪೌಂಡ್, ಬಟ್ ನಮ್ಮ ಹೈಡ್ರಾಲಿಸಿಸ್ ಆದಾಗ ಲೀವೋ ರೊಟೇಟರಿ ಆಗುತ್ತೆ. ಯಾಕೆ ಅಂತ ಹೇಳ್ತಿದ್ದಾರೆ. ಸಿ, ನೀವು ಕರೆಕ್ಟಾಗಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ನಿಮ್ಗೆ ಇದೇ ಕ್ವೆಶನ್ನ ಒತ್ತಿ ಹೇಳಿದ್ದೀನಿ. ಏನಂತ, ಸುಕ್ರೋಸು ಹೈಡ್ರಾಲಿಸಿಸ್ ಆದಾಗ ಲೀವೋ ರೊಟೇಷನ್ ಜಾಸ್ತಿ ಆಗುತ್ತೆ ಅಂತಂದರೆ, ಸುಕ್ರೋಸ್ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ? ಗ್ಲೂಕೋಸ್ ಹಾಗೂ ಫ್ರಕ್ಟೋಸ್ ಸಿಗುತ್ತೆ. ಕರೆಕ್ಟ್ ಅಲ್ವಾ? ನಾವು ಫ್ರಕ್ಟೋಸ್ದು ಲೀವೋ ರೊಟೇಷನ್ ಜಾಸ್ತಿ ಇರುತ್ತೆ, 92.4 ಡಿಗ್ರಿ ಏನೋ ಇತ್ತು. ಬಟ್ ಅದೇ ಇನ್ನೊಂದು ಆಪೋಸಿಟ್ ಕಡೆ ನೋಡ್ತೀವಿ ಅಂತಂದರೆ, ವಾಟ್ ಗ್ಲೂಕೋಸ್ ಡೆಕ್ಸ್ಟ್ರೋ ರೊಟೇಷನ್ನು ಇಟ್ ಈಸ್ 52.4% ಏನೋ 4 ಡಿಗ್ರಿ ಏನೋ ಅಷ್ಟೇ ಇತ್ತು. ಸೊ ಕಂಪ್ಯಾರಿಟಿವ್ಲಿ ಫ್ರಕ್ಟೋಸ್ ರೊಟೇಷನ್ ಜಾಸ್ತಿ ಇತ್ತು ವೆನ್ ಕಂಪೇರ್ಡ್ ಟು ಗ್ಲೂಕೋಸ್. ಕರೆಕ್ಟ್ ಅಲ್ವಾ? ಸೊ ಈ ಪಾಯಿಂಟ್ ನೆನಪಿರಲಿ. ಈಗ ಆಪ್ಷನ್ಸ್ಗಳನ್ನ ನೋಡ್ಬಿಡೋಣ. ಆಪ್ಷನ್ ಎ ಸೇಸ್ levo rotation of glucose is greater than dextro rotation of fructose. Option B says sucrose is a non-reducing sugar. Option C says racemic mixture is formed. Option D says levo rotation of fructose is greater than the dextro rotation of glucose. ಈಗ ತಾನೇ ಹೇಳಿದ್ದೆ ಅದ್ರ ಬಗ್ಗೆ. ಕರೆಕ್ಟ್ ಅಲ್ವಾ? ಸೊ ಯಾವಾಗಲೂ ನಿಮಗೆ ನೋಡಿ ಇಲ್ಲಿ ಬರೆದು ಬಿಡ್ತೀನಿ. ಸುಕ್ರೋಸ್ ಏನಾದರೂ ಹೈಡ್ರೋಲಿಸಿಸ್ ಆದಾಗ ನಿಮಗೆ ಫ್ರಕ್ಟೋಸ್ ಹಾಗೂ ಗ್ಲೂಕೋಸ್ ಸಿಗುತ್ತೆ. ಸೊ ಇವೆರಡು ಕಂಪೇರ್ ಮಾಡಿಕೊಂಡ್ರೆ ಇದು ಡೆಕ್ಸ್ಟ್ರೋನೇ ಇತ್ತು. ಹೈಡ್ರೋಲಿಸಿಸ್ ಆದಾಗ ಏನಾಗುತ್ತೆ? ಫ್ರಕ್ಟೋಸಲ್ಲಿ 92.4 ಡಿಗ್ರಿ ಲೀವೋ ರೊಟೇಷನ್ ಆಗುತ್ತೆ, ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ. ಹಾಗೆ ಗ್ಲೂಕೋಸ್ ಬಂದಾಗ ಇಟ್ ಇಸ್ ಸಮ್ವೇರ್ ಅರೌಂಡ್ 52.6 ಡಿಗ್ರಿ ಏನೋ ಆಗುತ್ತೆ ನಿಮ್ಮ ಡೆಕ್ಸ್ಟ್ರೋ ರೊಟೇಷನ್. ಸೊ ಕಂಪ್ಯಾರಿಟಿವ್ಲಿ ಏನಾಗುತ್ತೆ ನಮಗೆ, ನನ್ನ ಫ್ರಕ್ಟೋಸಲ್ಲಿ ಲೀವೋ ರೊಟೇಷನ್ ಜಾಸ್ತಿ ಇರೋ ಕಾರಣದಿಂದ ಈ ಸುಕ್ರೋಸನ್ನು ಲೀವೋ ರೊಟೇಟರಿ ಕಾಂಪೌಂಡ್ ಅಂತ ಹೇಳಿ ಕರಿತೀವಿ. ಹೆನ್ಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಟ್ ಈಸ್ ಆಪ್ಷನ್ ಡಿ. ಇಟ್ ಈಸ್ ಆಪ್ಷನ್ ಡಿ. ನೋಡಿ ಇಲ್ಲಿ, ಇಟ್ ಶೋಸ್ ಲೀವೋ ರೊಟೇಷನ್ ಡ್ಯೂ ಟು ದ ಮ್ಯಾಕ್ಸಿಮಮ್ ಲೀವೋ ರೊಟೇಷನ್ ಆಫ್ ಫ್ರಕ್ಟೋಸ್. ಅರ್ಥ ಆಗ್ತಿಲ್ವಾ? ಸೊ ಇಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಡಿ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಎಸ್, ನೆಕ್ಸ್ಟ್ ಕ್ವೆಶನ್ ನಿಮಗೆ 2023ನೇ ಇಸ್ವಿಲಿ ಕೇಳಿದರೆ ಏನು ಕೇಳಿದ್ರೆ ಅಂತ ನೋಡೋಣ. ದ ಕರೆಕ್ಟ್ ಆರ್ಡರ್ ಆಫ್ ದ ಮ್ಯಾಚ್ ಬಿಟ್ವೀನ್ ಕಾಲಮ್ ಎಕ್ಸ್ ಆ್ಯಂಡ್ ಕಾಲಮ್ ವೈ ಆರ್ ಡ್ಯಾಶ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಈ ಕಡೆ ನಿಮಗೆ ವಿಟಮಿನ್ಗಳ ಕಾಲಮ್ ಕೊಟ್ಟಿದ್ದಾರೆ, ಈ ಕಡೆ ನಿಮಗೆ ಅದರ ಡಿಸೀಸ್ಗಳ ಕಾಲಮ್ ಕೊಟ್ಟಿದ್ದಾರೆ, ಡಿಫಿಷಿಯನ್ಸಿ ಡಿಸೀಸ್ಗಳು. ಈಗಷ್ಟೇ ನಿಮಗೆ ಹೇಳ್ಕೊಟ್ಟಿದ್ದೀನಿ, ನೋಡೋಣ ಯಾರ್ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅಂತ. ಸೊ ವಿಟಮಿನ್ ಎ ಈ ಕಡೆ ಇದೆ,
ಇಲ್ಲಿ ಮಸ್ಕ್ಯುಲಾರ್ ವೀಕ್ನೆಸ್ ಇದೆ. ವಿಟಮಿನ್ ಡಿ ಈ ಕಡೆ ಇದೆ, ಇಲ್ಲಿ ಇನ್ಕ್ರೀಸ್ ಬ್ಲಡ್ ಕ್ಲಾಟಿಂಗ್ ಟೈಮ್ ಇದೆ. ವಿಟಮಿನ್ ಇ ಇದೆ, ಇಲ್ಲಿ ನೈಟ್ ಬ್ಲೈಂಡ್ನೆಸ್ ಇದೆ. ವಿಟಮಿನ್ ಕೆ ಇದೆ ಹಾಗೂ ಆಸ್ಟಿಯೋಮೆಲೇಷಿಯಾ ಇದೆ. ಸೊ ಯಾವೊಂದು ಆಪ್ಷನ್, ಯಾವೊಂದು ವಿಟಮಿನ್ ಯಾವೊಂದು ಡಿಸೀಸ್ಗೆ ಕರೆಕ್ಟ್ ಆಗ್ತಿದೆ ಅಂತ ಹೇಳಿ. ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ, ಬಿ, ಸಿ ಹಾಗೂ ಡಿ. ಈಗ ನಿಮಗೆ ವಿಟಮಿನ್ ಎ ಡಿಫಿಷಿಯನ್ಸಿ ಆದಾಗ ಯಾವೊಂದು ಡಿಸೀಸ್ ಕಾಸ್ ಆಗ್ಬೋದು? ಇಟ್ ಈಸ್ ನೈಟ್ ಬ್ಲೈಂಡ್ನೆಸ್, ಕರೆಕ್ಟ್ ಅಲ್ವಾ? ಸೊ ಯಾವ ಇಂಕ್ ತೊಗೊಳ್ಳೋಣ? ಎಸ್, ವಿಟಮಿನ್ ಎ ಬಂದ್ಬಿಟ್ಟು ನಿಮಗೆ ನಿಮ್ಮ ನೈಟ್ ಬ್ಲೈಂಡ್ನೆಸ್ ಕಾಸ್ ಆಗುತ್ತೆ. ಹಾಗೆ ವಿಟಮಿನ್ ಡಿ ಆದರೆ ಏನಾಗುತ್ತೆ? ವಿಟಮಿನ್ ಡಿ ಏನಾದರೂ ನಿಮಗೆ ಸಿಗಲಿಲ್ಲ ಅಂತಂದರೆ ಏನಾಗುತ್ತೆ? ನಿಮ್ಮ ಆಸ್ಟಿಯೋಮಲೇಷಿಯಾ ಕ್ರಿಯೇಟ್ ಆಗುತ್ತೆ. ಹಾಗೆ ವಿಟಮಿನ್ ಇ ಸಿಕ್ಕಿಲ್ಲ ಅಂತಂದರೆ ಏನಾಗುತ್ತೆ? ನಿಮಗೆ ಮಸ್ಕ್ಯುಲಾರ್ ವೀಕ್ನೆಸ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ವಿಟಮಿನ್ ಕೆ ಇಲ್ಲದೆ ಇದ್ದಾಗ ನಿಮ್ಮ ಬ್ಲಡ್ ಕ್ಲಾಟಿಂಗ್ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಈ ಟೇಬಲಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ. ನಿಮಗೆ ಸೇಮ್ ವಿಟಮಿನ್ ಎ ಡ್ರಾಪ್ ಆದಾಗ ನಿಮಗೆ ನಿಮ್ಮ ನೈಟ್ ಬ್ಲೈಂಡ್ನೆಸ್ ಕ್ರಿಯೇಟ್ ಆಗುತ್ತೆ. ವಿಟಮಿನ್ ಡಿ ಡ್ರಾಪ್ ಆದಾಗ ಆಸ್ಟಿಯೋಮಲೇಷಿಯಾ ಅಂತಂದರೆ ಬೋನ್ಸ್ಗಳೆಲ್ಲ ವೀಕ್ ಆಗ್ತವೆ. ವಿಟಮಿನ್ ಇ ಡ್ರಾಪ್ ಆದಾಗ ಮಸ್ಕ್ಯುಲಾರ್ ವೀಕ್ನೆಸ್. ವಿಟಮಿನ್ ಕೆ ಡ್ರಾಪ್ ಆದಾಗ ನಿಮಗೆ ಇನ್ಕ್ರೀಸ್ ಬ್ಲಡ್ ಕ್ಲಾಟಿಂಗ್ ಟೈಮ್. ಸೊ ದಿಸ್ ಇಸ್ ಬೇಸಿಕಲಿ A3. ಸೊ A3 ಎಲ್ಲಿದೆ? A3 ಇರುವಂಥದ್ದು ನಿಮಗೆ ಸಿ ಹಾಗೂ ಡಿ ಅಲ್ಲಿ. ಡನ್. ಸೊ A3 ಇದೆ, ಬಿ ಬಂದ್ಬಿಟ್ಟು 4 ಇದೆ, ಸಿ ಬಂದ್ಬಿಟ್ಟು 1 ಇದೆ ಹಾಗೂ ಡಿ ಬಂದ್ಬಿಟ್ಟು ನಿಮಗೆ 2 ಇದೆ. ಸೊ A3, B4, C1, D2. ಸೊ ಕರೆಕ್ಟ್ ಆನ್ಸರ್ ನೋಡೋದಾದರೆ ಮಕ್ಕಳೇ ನೋಡಿ, ಇಲ್ಲಿ A3 ಎರಡರಲ್ಲೂ ಇದೆ, B4 ಯಾವುದ್ರಿದೆ? ಡಿ ಅಲ್ಲಿದೆ, C1 ಇದೆ, D2 ಇದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಡಿ. ಅರ್ಥ ಆಯ್ತಾ ಮಕ್ಕಳೇ? ವೆರಿ 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 ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮಕ್ಕಳೇ, ಈಗ ನಮಗೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಂಥ ಸಮಯ ವಿಚ್ ಇಸ್ ಆಸ್ಕ್ಡ್ ಇನ್ 2025. ಏನು ಹೇಳುತ್ತೆ ಕ್ವೆಶನ್ ಅಂತ ನೋಡೋದಾದರೆ, ವಿಚ್ ಎಕ್ಸಾಂಪಲ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಎಕ್ಸಿಬಿಟ್ ಆಲ್ಫಾ ಲಿಂಕ್, ಪರ್ಟಿಕ್ಯುಲರ್ಲಿ ಆಲ್ಫಾ ಗ್ಲೈಕೋಸಿಡಿಕ್ ಲಿಂಕ್ ಇನ್ ದೇರ್ ಸ್ಟ್ರಕ್ಚರ್? ಇವಿಷ್ಟು ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ಆಲ್ಫಾ ಗ್ಲೈಕೋಸಿಡಿಕ್ ಲಿಂಕೇಜಸ್ಗಳು ಯಾವುದರ ಮಧ್ಯೆ ಇರುತ್ತೆ ಅಂತ ಹೇಳಿ. ಓಕೆನಾ? ಆಪ್ಷನ್ ಕಡೆ ನೋಡೋದಾದರೆ ಆಪ್ಷನ್ ಎ ಸೇಸ್ ಮಾಲ್ಟೋಸ್ ಹಾಗೂ ಲ್ಯಾಕ್ಟೋಸ್, ಆಪ್ಷನ್ ಬಿ ಸೇಸ್ ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್, ಆಪ್ಷನ್ ಸಿ ಸೇಸ್ ಸೆಲ್ಯುಲೋಸ್ ಆ್ಯಂಡ್ ಗ್ಲೈಕೋಜನ್, ಆಪ್ಷನ್ ಡಿ ಸೇಸ್ ಗ್ಲೂಕೋಸ್ ಹಾಗೂ ಫ್ರಕ್ಟೋಸ್. ಓಕೆ, ಈಗ ಒಟ್ಟು ಆಲ್ಫಾ ಗ್ಲೈಕೋಸಿಡಿಕ್ ಲಿಂಕೇಜ್ ಆಗ್ತಿದೆ ಅಂತಂದರೆ ನನಗೆ ಆಲ್ರೆಡಿ ಆನ್ಸರ್ ಗೊತ್ತು, ಇದು ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ. ಬಟ್ ಯಾರ್ಯಾರು ಗೊತ್ತಾಗಿರುತ್ತೋ ನೀವು ಸಹ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಈಗ ಆಪ್ಷನ್ಸ್ ಕಡೆ ನೋಡೋದಾದರೆ ನಮಗೆ ಗ್ಲೂಕೋಸ್ ಹಾಗೂ ಫ್ರಕ್ಟೋಸ್ ಬಂದ್ಬಿಟ್ಟು ಸುಕ್ರೋಸ್ದು ಕಾಂಪೌಂಡ್, ಕರೆಕ್ಟ್ ಅಲ್ವಾ? ಇದ್ರದ್ದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಸುಕ್ರೋಸ್ನ ಬ್ರೇಕ್ ಡೌನ್ ಮಾಡಿದಾಗ ಇದು ತಾನೆ ಗ್ಲೂಕೋಸ್ ಹಾಗೂ ಫ್ರಕ್ಟೋಸ್ ಸಿಗ್ತಿರುತ್ತಾನೆ. ಅವುಗಳ ಮಧ್ಯೆ ನಮಗೆ ಗ್ಲೈಕೋಸಿಡಿಕ್ ಲಿಂಕೇಜ್ ಇರುತ್ತಾ? ನೋ. ಸೆಲ್ಯುಲೋಸ್ ಹಾಗೂ ಗ್ಲೈಕೋಜನ್ ಟೋಟಲಿ ಡಿಫ್ರೆಂಟ್. ಸೆಲ್ಯುಲೋಸ್ ಆ್ಯಂಡ್ ಗ್ಲೈಕೋಜನ್ ಟೋಟಲಿ ಡಿಫ್ರೆಂಟ್. ಇವುಗಳ ಮಧ್ಯೆ ಆಲ್ಫಾ ಲಿಂಕ್ ಇರುತ್ತಾ? ನಾಟ್ ಎಟ್ ಆಲ್. ಮಾಲ್ಟೋಸ್ ಹಾಗೂ ಲ್ಯಾಕ್ಟೋಸಲ್ಲಿ ಗ್ಲೈಕೋಸಿಡಿಕ್ ಲಿಂಕೇಜಸ್? ನೋ. ಸೊ ಅಮೈಲೋಸ್ ಹಾಗೂ ಅಮೈಲೋಪೆಕ್ಟಿನ್ ಬಂದ್ಬಿಟ್ಟು ಇಟ್ ಈಸ್ ಅ ಮೊನೋಮರ್ ಆಫ್ ಸ್ಟಾರ್ಚ್, ಕರೆಕ್ಟ್ ಅಲ್ವಾ? ಸ್ಟಾರ್ಚ್ನ ಮೊನೋಮರ್ ಆಗಿರುತ್ತೆ. ಸೊ ಸ್ಟಾರ್ಚ್ದು ಅಮೈಲೋಸ್ ಹಾಗೂ ಅಮೈಲೋಪೆಕ್ಟಿನ್ ಬಂದ್ಬಿಟ್ಟು ಬಾಂಡ್ ಆಗೋದು ಯಾವ ರೀತಿ? ಇಟ್ ಈಸ್ ಆಲ್ ಡ್ಯೂ ಟು ಗ್ಲೈಕೋಸಿಡಿಕ್ ಲಿಂಕೇಜ್. ವೆರಿ ಸ್ಟ್ರೇಟ್ ಕ್ವೆಶನ್ ಮಕ್ಕಳೇ. ಸ್ಟಾರ್ಚ್ ಬ್ರೇಕ್ ಡೌನ್ ಆದಾಗ ಅಥವಾ ಟೈಪ್ಸ್ ಕೇಳಿದಾಗ ನಿಮಗೆ ನಿಮ್ಮ ಅಮೈಲೋಸ್ ಹಾಗೂ ಅಮೈಲೋಪೆಕ್ಟಿನ್ ಚೆನ್ನಾಗಿ ಗೊತ್ತಿದೆ. ಈ ಅಮೈಲೋಸ್ ಬಂದ್ಬಿಟ್ಟು ಇಟ್ ಇಸ್ ಅ ಸ್ಟ್ರೇಟ್ ಚೈನ್ ಕಾಂಪೌಂಡ್, ಅಮೈಲೋಪೆಕ್ಟಿನ್ ಬಂದ್ಬಿಟ್ಟು ಇಟ್ ಇಸ್ ಅ ಬ್ರಾಂಚ್ ಚೈನ್, ಕರೆಕ್ಟ್ ಅಲ್ವಾ? ಸೊ ಬಾಂಡ್ ಆಗೋದು ಯಾವ ರೀತಿ? ಗ್ಲೈಕೋಸಿಡಿಕ್ ಬಾಂಡ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಟ್ ಈಸ್ ಆಪ್ಷನ್ ಬಿ, ವಿಚ್ ಇಸ್ ಅಮೈಲೋಸ್ ಹಾಗೂ ಅಮೈಲೋಪೆಕ್ಟಿನ್. ಸಣ್ಣ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅರ್ಥ ಆಗ್ತಿಲ್ವಾ? ಈಗ ನೆಕ್ಸ್ಟ್ ಕ್ವೆಶನ್ ಕಡೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಅಗೇನ್ ನೀವು 2025ನೇ ಇಸ್ವಿಯಲ್ಲಿ ಕೇಳಿದ್ದಾರೆ. ಕ್ವೆಶನ್ ನೋಡೋಣ ಫಸ್ಟು. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಆಲ್ಫಾ ಅಮೈನೋ ಆಸಿಡ್ಸ್, ಹಾರ್ಮೋನ್, ವೈಟಮಿನ್, ಕಾರ್ಬೋಹೈಡ್ರೇಟ್ಸ್ ಆರ್ ರೆಸ್ಪೆಕ್ಟಿವ್ಲಿ ಡ್ಯಾಶ್ ಅಂತ ಕೇಳಿ ಹೇಳ್ತಾರೆ. ಆಪ್ಷನ್ಸ್ ಕಡೆ ನೋಡೋಣ. ಆಪ್ಷನ್ ಎ ಸೇಸ್ ಥೈಮೀನ್, ಥೈರಾಕ್ಸಿನ್, ವೈಟಮಿನ್ ಎ, ಗ್ಲೂಕೋಸ್. ಆಪ್ಷನ್ ಬಿ ಸೇಸ್ ಗ್ಲೂಟಮೈನ್, ಇನ್ಸುಲಿನ್, aspartic acid, fructose. Option C says arginine, testosterone, glutamic acid, fructose.
ಆಪ್ಷನ್ ಡಿ ಸೇಸ್ ಆಸ್ಪಾರ್ಟಿಕ್ ಆಸಿಡ್, ಇನ್ಸುಲಿನ್, ಅಸ್ಕಾರ್ಬಿಕ್ ಆಸಿಡ್ ಹಾಗೂ ರ್ಯಾಮ್ನೋಸ್. ಸೊ ಆಲ್ಫಾ ಅಮೈನೋ ಆಸಿಡ್, ಹಾರ್ಮೋನು, ವಿಟಮಿನ್, ಕಾರ್ಬೋಹೈಡ್ರೇಟು ಆರ್ಡರಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ನಾವು ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಆಲ್ಫಾ ಅಮೈನೋ ಈಗ ಆಲ್ಫಾ ಅಮೈನೋ ಆಸಿಡ್ಸ್ ನೋಡಿ, ಇಲ್ಲಿ ನಮ್ಗೆ ಅಮೈನೋ ಆಸಿಡ್ಸ್ಗಳು ಇದ್ದಾವೆ. ಸೊ 4 ಆಪ್ಷನ್ ಬಿಟ್ಬಿಡೋಣ. ನೆಕ್ಸ್ಟ್ ಹಾರ್ಮೋನ್ ಕೇಳ್ತಾ ಇದ್ದಾರೆ. ಸೊ ಹಾರ್ಮೋನ್ ಬಂದಾಗ ನಿಮಗೆ ಥೈರಾಕ್ಸಿನ್, ಇನ್ಸುಲಿನ್, ಟೆಸ್ಟೋಸ್ಟಿರೋನ್, ಇನ್ಸುಲಿನ್, ಡನ್. ವಿಟಮಿನ್ ಬಗ್ಗೆ ಕೇಳ್ತಿದ್ದಾರೆ. ವಿಟಮಿನ್ ಎ, ವಿಟಮಿನ್ ಸಿ, ಆಸ್ಪಾರ್ಟಿಕ್ ಆಸಿಡ್, ಗ್ಲುಟಾಮಿಕ್ ಆಸಿಡ್, ಆಸ್ಕಾರ್ಬಿಕ್ ಆಸಿಡ್. ಕಾರ್ಬೋಹೈಡ್ರೇಟ್ಸ್ ಕೇಳ್ತಾರೆ. ಗ್ಲೂಕೋಸ್, ಫ್ರಕ್ಟೋಸ್, ರ್ಯಾಮ್ನೋಸ್. ಸೊ ಆಲ್ಫಾ ಅಮೈನೋ ಆಸಿಡ್ ಹೊಂದಿರುವಂತಹ ಆಪ್ಷನ್ ನಾವು ಚೂಸ್ ಮಾಡಬೇಕು. ಸೊ ಇಷ್ಟು ಆಪ್ಷನ್ಸ್ಗಳಲ್ಲಿ ಆಲ್ಫಾ ಅಮೈನೋ ಆಸಿಡ್ ಹೊಂದಿರುವಂಥ ಆಪ್ಷನ್ ಒಂದೇ ಒಂದು. ಯಾವುದು? ಇಟ್ ಈಸ್ ಆಪ್ಷನ್ ಡಿ, ಆಸ್ಪಾರ್ಟಿಕ್ ಆಸಿಡ್. ಆಸ್ಪಾರ್ಟಿಕ್ ಆಸಿಡ್ ಅನ್ನೋದು ಬಂದ್ಬಿಟ್ಟು ನಿಮಗೆ ಆಲ್ಫಾ ಅಮೈನೋಸ್ ಆಸಿಡ್ ಆಗಿದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಡಿ, ಆಸ್ಪಾರ್ಟಿಕ್ ಆಸಿಡ್, ಇನ್ಸುಲಿನ್ ಆಸ್ ಅನ್ ಹಾರ್ಮೋನ್, ವೈಟಮಿನ್, ಆಸ್ಕಾರ್ಬಿಕ್ ಆಸಿಡ್ ಆಸ್ ಅ ವೈಟಮಿನ್, ಹಾಗೂ ರ್ಯಾಮ್ನೋಸ್ ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಅರ್ಥ ಆಗ್ತಿಲ್ವಾ? ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅಗೇನ್ 2025ನೇ ಇಸ್ವಿಯಲ್ಲಿ ಕೇಳಿದ್ದಾರೆ. ಆ್ಯಂಡ್ ಇದು ಮ್ಯಾಚ್ ದ ಫಾಲೋಯಿಂಗ್ ಥರ ಇದೆ. ಓಕೆ, ನಾವು ಮ್ಯಾಚ್ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ 2 ಫಾರ್ ದ ಫಾಲೋಯಿಂಗ್ ರಿಯಾಕ್ಷನ್ ಪ್ಯಾಟರ್ನ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಮಗೆ ಲಿಸ್ಟ್ 1 ಇದೆ, ಲಿಸ್ಟ್ 2 ಇದೆ. ನಾವೇನು ಮಾಡಬೇಕು? ರೈಟ್ ಆನ್ಸರ್ನ ಚೂಸ್ ಮಾಡಬೇಕು. ಆಪ್ಷನ್ ಎ, ಬಿ, ಸಿ, ಡಿ ಹಾಗೂ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ರೀತಿ ಮಾಡಿದ್ವಿ ಅಂತಂದರೆ, ಗ್ಲೂಕೋಸಲ್ಲಿ ಇಂತಿಂಥ ಪ್ರಾಡಕ್ಟ್ಗಳು ಇದಾವ ಅಥವಾ ಇಂತಿಂಥ ಫಂಕ್ಷನಲ್ ಗ್ರೂಪ್ ಇದಾವ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಆಫ್ ದ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಕರೆಕ್ಟ್ ಅಲ್ವಾ? ಅದು ನೆನಪಿದ್ರೆ ಇದನ್ನು ಮಾಡೋದು ಈಸಿ. ನಾವು ಆಸಿಡಿಕ್ ಆಸಿಡ್ ಅಥವಾ ಆಸಿಡಿಕ್ ಅನ್ಹೈಡ್ರೈಡನ್ನು ನಾವು ಏನಕ್ಕೆ ಯೂಸ್ ಮಾಡಿದ್ವಿ? ಹೈಡ್ರಾಕ್ಸಿಲ್ ಗ್ರೂಪ್ಸ್ ಪ್ರೆಸೆಂಟ್ ಇದೆಯೋ ಇಲ್ವೋ ಅಂತ ಹೇಳಿ ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡಿದ್ವಿ. ಸೊ ನನಗೆ ಈ ಲಿಸ್ಟ್ ಬಿ ಯಲ್ಲಿ ಆಪ್ಷನ್ಸ್ಗಳನ್ನ ನೋಡ್ತೀವಿ ಅಂತಂದರೆ, ನನಗೆ ಇಲ್ಲಿ ನೋಡಿ, ಇಲ್ಲಿ ಅಸಿಟಿಕ್ ಅನ್ಹೈಡ್ರೈಡ್ ಏನಕ್ಕೆ ಯೂಸ್ ಮಾಡಿದ್ವಿ ಅಂತಂದರೆ, ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್. ಡನ್. ಸೊ ಎ ಬಂದ್ಬಿಟ್ಟು ನನಗೆ 3 ಅಂತ ಗೊತ್ತಾಗೋಯ್ತು. ಬ್ರೋಮಿನ್ ವಾಟರ್ ಏನಕ್ಕೆ ಯೂಸ್ ಮಾಡಿದ್ವಿ? ಬ್ರೋಮಿನ್ ವಾಟರ್ ಯೂಸ್ ಮಾಡಿದ್ದು ನಮಗೆ ನಮ್ಮ ಒಂದು ಗ್ಲೂಕೋಸು ಆಲ್ಡಿಹೈಡ್ ಗ್ರೂಪ, ಕಾರ್ಬಾಕ್ಸಿಲ್ ಗ್ರೂಪ ಅಂತ ಹೇಳಿ. ಸೊ bromine was used to find out whether ನಮ್ಮ ಗ್ಲೂಕೋಸ್ ಹ್ಯಾಸ್ ಅನ್ ಆಲ್ಡಿಹೈಡ್ ಗ್ರೂಪ್ ಆರ್ ನಾಟ್ ಅಂತ. ಡನ್. ಸೊ ಬಿ ಬಂದ್ಬಿಟ್ಟು ನನಗೇನಾಗುತ್ತೆ? ಬಿ ಇಸ್ ಬೇಸಿಕಲಿ 1. ಹೈಡ್ರೋ ಅಯೋಡಿಕ್ ಆಸಿಡ್ ಅಥವಾ ಹೈಡ್ರೋಜನ್ ಅಯೋಡೈಡ್ ಏನಕ್ಕೆ ಯೂಸ್ ಮಾಡಿದ್ವಿ? ಹೈಡ್ರೋ ಅಯೋಡಿಕ್ ಆಸಿಡ್ ಅಥವಾ ಹೈಡ್ರೋಜನ್ ಅಯೋಡ್ ಯೂಸ್ ಮಾಡಿದ್ದು ನಾವು ಅದರಲ್ಲಿ ನಮ್ಮ ಗ್ಲೂಕೋಸ್ ಚೈನು ಸ್ಟ್ರೇಟ್ ಚೈನಾ ಬ್ರಾಂಚ್ ಚೈನ್ ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಇಟ್ ಈಸ್ 2. ಸೊ ಸಿ ಬಂದ್ಬಿಟ್ಟು 2. ಹಾಗೆ ಡಿ, ಹೈಡ್ರೋಜನ್ ಸಯನೈಡ್. ಹೈಡ್ರೋಜನ್ ಸಯನೈಡ್ ಏನಕ್ಕೆ ಯೂಸ್ ಮಾಡಿದ್ವಿ? ಸಯೋನಹೈಡ್ರನ್ ಒಬ್ಟೈನ್ ಮಾಡೋದಕ್ಕೆ. ಸೊ ಬೇಸಿಕಲಿ, ಅಥವಾ ಕಾರ್ಬೊನಿಲ್ ಗ್ರೂಪ್ ಇದೆಯಾ ಅಂತ ಹೇಳಿ ಒಬ್ಟೈನ್ ಮಾಡೋದಕ್ಕೆ. ಸೊ ಬೇಸಿಕಲಿ ಹೈಡ್ರೋಜನ್ ಸಯನೈಡ್ ಯೂಸ್ ಮಾಡಿದ್ದು ಗ್ಲೂಕೋಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಗ್ಲೂಕೋಸಲ್ಲಿ ಕಾರ್ಬೊನಿಲ್ ಗ್ರೂಪ್ ಇತ್ತಾ ಇಲ್ವಾ ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ. ಡನ್. ಸೊ ಡಿ ಬಂದ್ಬಿಟ್ಟು ನನಗೇನಾಗಿದೆ? 4 ಆಗಿ ಇದೆ. ಅವರೇ ಕೊಟ್ಬಿಟ್ಟಿದ್ದಾರೆ ಆನ್ಸರ್. ಸೊ ಇವಾಗ ನನಗೆ A3 ಆಗಿರಬೇಕು, B1 ಆಗಿರಬೇಕು, C2 ಆಗಿರಬೇಕು, D4 ಆಗಿರಬೇಕು. ಸೊ A3 ಎಲ್ಲಿದೆಯಪ್ಪ? ಆಪ್ಷನ್ ಬಿ ಇಲ್ಲಿದೆ, ಹಾಗೆ ಆಪ್ಷನ್ ಡಿ ಎಲ್ಲಿದೆ ನೋಡಿ. ಇಲ್ಲಿ ಆಪ್ಷನ್ ಎ ಹಾಗೂ ಸಿ ಕ್ಯಾನ್ಸಲ್ ಔಟ್ ಆಯಿತು, ಬಿಕಾಸ್ ಇಲ್ಲಿ ನನಗೆ A3 ಇಲ್ಲ. ಸೊ A3 ಇರೋವಂಥದ್ದು ಯಾವುದು? ಆಪ್ಷನ್ ಬಿ ಯಲ್ಲಿ ಹಾಗೂ ಆಪ್ಷನ್ ಡಿ ಯಲ್ಲಿ. ಸೊ ಎ ಆಯಿತು. ನೆಕ್ಸ್ಟ್ B1 ಇರಬೇಕು. ಸೊ B1 ಇರೋವಂಥದ್ದು ನನಗೆ ಆಪ್ಷನ್ ಬಿ ಇಲ್ಲಿ ಮಾತ್ರ. C2, D4, C1 ಇದೆ, D4 ಇದೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಸ್ ಆಪ್ಷನ್ ಬಿ. ಅರ್ಥ ಆಗ್ತಲ್ಲ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ಇರುವಂಥದ್ದು ಥ್ಯಾಂಕ್ ಯು ಹೇಳುವ ಸಮಯ. ಮಕ್ಕಳೇ, ಇವತ್ತಿನ ಕ್ಲಾಸ್ ತುಂಬ ಸಿಂಪ್ಲೆಸ್ಟ್ ಆಫ್ ದ ಸಿಂಪ್ಲೆಸ್ಟ್ ಕ್ಲಾಸಸ್ ಆಗಿದೆ ನಿಮ್ಮ ಸೆಕೆಂಡ್ PUC ಸಿಲೆಬಸ್ಸು. ಸೊ ಇಷ್ಟು ಸಿಲೆಬಸ್ ನಾವು ಕಂಪ್ಲೀಟ್ ಮಾಡಿದ್ವಿ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳು ಬಂದರೂ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಡೌಟ್ ಫಾರ್ಮ್ ಅಂತ ಹೇಳಿ ಹಾಕಿರ್ತೀವಿ. ದಯವಿಟ್ಟು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಪಟ್ಟಂತೆ ಯಾವುದಾದ್ರೂ ಡೌಟ್ ಬಂದರೆ ಡೌಟ್ನ ಅಲ್ಲಿ ಹಾಕಿ, ಆ್ಯಂಡ್ ನಾವು ಅದನ್ನು
ಒಟ್ಟು ನಮ್ಮ ಆಸ್ ಪರೀಕ್ಷೆ ಲೈವಲ್ಲಿ ನಿಮಗೆ ಅದನ್ನು ಒಟ್ಟು ತಿಳಿಸ್ಕೊಡ್ತಾ ಹೋಗ್ತೀವಿ. ಓಕೆನಾ ಮಕ್ಕಳೇ? ಸೊ ಇವತ್ತಿನ ಕ್ಲಾಸಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ಗಳು ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.